ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸ್ವಸ್ತಿಸ್ತು ಸತಾಂ ಸಕಲಸನ್ಮಂಗಲಾನಿ ಭವಂತು. ಪರೀಕ್ಷಿನ್ ಮಹಾರಾಜ ಪರಮಾತ್ಮನ ಅನುಗ್ರಹದಿಂದ ಗರ್ಭದಲ್ಲಿ ಯಾವುದೇ ರೀತಿಯಾದಂಥ ಉಪದ್ರವ ಇಲ್ಲದೆ ಬೆಳೆದ. ಆದರೆ ಹುಟ್ಟುವಾಗ ಸತ್ತಿದ್ದ. ಮತ್ತೆ ಕೃಷ್ಣ ಅವನನ್ನು ಬದುಕಿಸಿದ. ಹೀಗೆ ಕೃಷ್ಣನ ವಿಶೇಷ ಅನುಗ್ರಹ ಪಾತ್ರನಾಗಿ ಜಗತ್ತಿಗೆ ಬಂದವನು ಪರೀಕ್ಷಿನ್ ಮಹಾರಾಜ. ಅವನು ಮುಂದೆ ಬೆಳೆದು ದೊಡ್ಡವನಾಗಿ ರಾಜನಾದಾಗ ಏನಾದರೂ ಒಂದು ಕೃಷ್ಣನಿಗೆ ಪ್ರಿಯವಾದ ಕಾರ್ಯ ಮಾಡಬೇಕು. ತನ್ನನ್ನು ಗರ್ಭದಲ್ಲಿ ರಕ್ಷಣೆ ಮಾಡಿದ್ದಾನೆ, ತನ್ನ ತಾಯಿಯಾದ ಉತ್ತರಾದೇವಿಯನ್ನು ಕಾಪಾಡಿದ್ದಾನೆ ಮತ್ತು ಸತ್ತ ಮೇಲೆ ಬದುಕಿಸಿದ್ದಾನೆ. ಇಂಥ ಭಗವಂತನಿಗೆ ಪ್ರಿಯವಾದ ಕಾರ್ಯ ಮಾಡೋದು ನನ್ನ ಜನ್ಮ ಸಾರ್ಥಕ ಆಗ್ತದೆ. ನಾನೇನೂ ಮಾಡಲಿಲ್ಲ ಅಂತಾದರೆ ಆಮೇಲೆ ಭಗವಂತ ಅಂದ್ಕೊಳ್ತಾನೆ, ಇವು ನನ್ನ ರಕ್ಷಣೆ ಮಾಡಿ ಉಪಯೋಗ ಬೀಳಲಿಲ್ಲ, ದಂಡ ಆಯಿತು ಅಂತ ಅಂದ್ಕೋತಾನೆ. ಅದರಿಂದ ಅವನಿಗೆ ಪ್ರಿಯವಾದ ಕಾರ್ಯ ಮಾಡಬೇಕು. ಏನು ಭಗವಂತನಿಗೆ ಪ್ರಿಯವಾದ ಕಾರ್ಯ ಅಂದರೆ, ಕಲಿಯುಗದಲ್ಲಿಯೂ ಕೂಡ ಸಜ್ಜನರಿಗೆ ಕಲಿಪ್ರಭಾವ ಆಗಬಾರ್ದು. ಇದು ಕೃಷ್ಣ ಪರಂಧಾಮಕ್ಕೆ ಹೋದ ಕೂಡಲೇ ಕಲಿಯುಗ ಪ್ರಾರಂಭ ಆಯಿತು. ಆ ಕಲಿಯುಗದಲ್ಲಿ ಮುಗಿಯೋವರೆಗೂ ಕೂಡ ಸಜ್ಜನರು ಇದ್ದೇ ಇರ್ತಾರಂತೆ. ಕಲಿಯುಗದಲ್ಲಿ ಆ ಸಜ್ಜನರಿಗೆ ಕಲಿಪ್ರಭಾವ ಆಗದಂತೆ ಅವರನ್ನು ಸಂರಕ್ಷಣೆ ಮಾಡಬೇಕು. ಇದು ರಾಜನಾಗಿ ನಾನು ಮಾಡಬೇಕಾದ ಕೆಲಸ ಅಂತ ಭಾವಿಸಿದ. ಒಂದು ದಿವಸ ಪರೀಕ್ಷಿತ ರಾಜ ದಿಗ್ವಿಜಯಕ್ಕೆ ಹೊರಟಿದ್ದಾನೆ. ಅವನು ಸಿಂಹಾಸನದಲ್ಲಿ ಕೂತಾಗ ಅವನಿಗೆ ಒಬ್ಬ ಸೂತ ಎಲ್ಲ ಕಡೆ ಸಂಚಾರ ಮಾಡಿ ಬಂದು ಒಂದು ಸುದ್ದಿ ಹೇಳಿದ. ರಾಜ, ನಿನ್ನ ರಾಜ್ಯದಲ್ಲಿ ಭೂಮಂಡಲದಲ್ಲಿ ಎಲ್ಲ ಕ್ಷೇಮವಾಗಿದೆ, ಆದರೆ ಒಂದೇ ಒಂದು ದುರಂತ ಅಂದರೆ ಕಲಿ ಪ್ರವೇಶ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಇವನು ಹೌಹಾರಿದ. ಕೃಷ್ಣ ಪಾಂಡವರು ಅಜ್ಜಂದರು ಇರೋ ತನಕ ಕಲಿ ಬರಲಿಲ್ಲ. ಅವರೆಲ್ಲ ಹೊರಟು ಹೋದರು. ಇವನು ಅಧಿಕಾರ ಸ್ವೀಕಾರ ಮಾಡಿದ. ಇವನ ಕಾಲದಲ್ಲಿ ಕಲಿ ಬಂದ. ಅದೊಂದು ಅಪಕೀರ್ತಿ. ಕಲಿ ಬಂದ ಭೂಮಿಗೆ ಯಾವಾಗ? ಪರೀಕ್ಷಿತ ರಾಜನ ಕಾಲದಲ್ಲಿ ಬಂದ. ಅಂದರೆ ಇವನು ಅವಕಾಶ ಕೊಟ್ಟ ಅಂತ ಆಗ್ತದೆ. ಆದ್ದರಿಂದ ನನ್ನ ಕಾಲದಲ್ಲಿ ಕಲಿ ಬಂದ ಅಂತ ಹಾಕ್ಕೊಡುದು.
ಅದಕ್ಕೆ ಆ ಕಲಿಯನ್ನು ನಿಗ್ರಹ ಮಾಡ್ತೇನೆ ಅಂತ ಹೇಳಿ ದಿಗ್ವಿಜಯಕ್ಕೆ ಹೊರಟಿದ್ದಾನೆ. ಬಿಲ್ಲು ಬಾಣ ಹಿಡ್ಕೊಂಡು ಹೋಗಿ ಎಲ್ಲ ಕಡೆ ದಿಗ್ವಿಜಯ ಮಾಡಿ ಭದ್ರಾಶ್ವಖಂಡ, ಕೇತುಮಾಲ ಖಂಡ, ಭಾರತ ಖಂಡ, ಉತ್ತರ ಕುರು ಖಂಡ, ಕಿಂಪುರುಷ ಖಂಡ ಎಲ್ಲ ಇಡೀ ಜಂಬೂದ್ವೀಪದ ತುಂಬ ಸಂಚಾರ ಮಾಡಿ ಎಲ್ಲಿಯೂ ಕಲಿಯನ್ನು ಕಾಣದೆ ಕೊನೆಗೆ ಹಸ್ತಿನಾಪುರಕ್ಕೆ ಬರುವಾಗ ಅಲ್ಲಿ ಕಲಿಯನ್ನು ಕಂಡ. ಕಲಿಯನ್ನು ಕಂಡ ಅಂದರೆ ಒಂದು ದೃಶ್ಯ ನೋಡ್ತಾನೆ. ಒಂದು ಹಸು ಅಳ್ತಾ ನಿಂತಿದೆ. ಆ ಹಸುವಿನ ಎದುರುಗಡೆ ಒಂದು ಎತ್ತು ಒಂದು ಕಾಲಿನಲ್ಲಿ ನಿಂತಿದೆ, ಒಂಟಿಗಾಲಿನ ಎತ್ತು. 3 ಕಾಲು ಮುರಿದೋಗಿದೆ, ಒಂದೇ ಒಂದು ಕಾಲಿನಲ್ಲಿ ನಿಂತಿದೆ. ಒಬ್ಬ ರಾಜ ಒಂದು ಕೋಲು ಹಿಡ್ಕೊಂಡು, ದೊಣ್ಣೆ ಹಿಡ್ಕೊಂಡು ಆ ಒಂದು ಕಾಲನ್ನು ಮುರಿಯೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಸು, ಎತ್ತು, ಆ ಎತ್ತಿನ ಕಾಲು ಮುರಿಯೋ ಪ್ರಯತ್ನದಲ್ಲಿದ್ದಂಥ ರಾಜ ಇದನ್ನು ನೋಡಿದ ಪರೀಕ್ಷಿತ ರಾಜ. ಮತ್ತು ಅಲ್ಲಿ ಧರಾಧರ್ಮ ಸಂವಾದ ಅಂತ ಆ ಎತ್ತನ್ನು ಭೂಮಿ ಕೇಳ್ತಾ ಇದೆ, ಭೂಮಿಯನ್ನು ಎತ್ತು ಕೇಳ್ತಾ ಇದೆ, ಯಾಕೆ ಅಳ್ತಾ ಇದ್ದೆ ನೀನು? ನಿನ್ನ ಕಣ್ಣೀರು ನೋಡಿದರೆ ಇದು ಬಹಳ ಅಂತರಾಳದ ದುಃಖದಿಂದ ಬಂದ ಕಣ್ಣೀರು ಇದ್ದಾಗಿದೆ. ಏನಂಥ ದುಃಖ ನಿನ್ನ ಅಂತರಂಗದಲ್ಲಿ? ಏನು ನಿನಗೆ ತೊಂದರೆ ಆಗಿದೆ ಅಂತ ಕೇಳಿದಾಗ ಆ ಹಸು ಹೇಳ್ತಾ ಇದೆ. ಹಸು ಅಂದರೆ ಭೂದೇವಿ, ಭೂಮಿಯೇ ಗೋರೂಪದಲ್ಲಿ ನಿಂತಿದೆ. ಒಂದು ಕಾಲಿನಲ್ಲಿ ನಿಂತಿರುವ ಎತ್ತು ಅಂತಂದರೆ ಅದು ಧರ್ಮ. ಧರ್ಮಕ್ಕೆ 4 ಪಾದ ಇರ್ತದೆ, ಎತ್ತಿಗೆ 4 ಕಾಲು, ಧರ್ಮಕ್ಕೂ 4 ಅಂಶ. ತಪಸ್ಸು, ಸತ್ಯ, ದಯ, ಶೌಚ, ಇದು 4 ಧರ್ಮದ ಅಂಶಗಳು. ಆ ಕಲಿಯುಗ ಬರೋ ಹೊತ್ತಿಗೆ ಪರೀಕ್ಷಿತ ರಾಜನಾಗೋ ಹೊತ್ತಿಗೆ 3 ಕಾಲು ಮುರಿದೋಗಿದೆ, ತಪಸ್ಸು ಹೋಗಿದೆ. ಈಗ ತಪಸ್ಸು ಮಾಡುವವರು ಅಂತ ಯಾರೂ ಇಲ್ಲ. ಕಲಿಯುಗ ಪ್ರಾರಂಭ ಆಗಿತ್ತು, ಪಾಂಡವರು ಹೋದ ಕೂಡಲೇ ಕಲಿಯುಗ ಶುರುವಾಯಿತು. ಪರೀಕ್ಷಿತ ರಾಜ ಮೊದಲನೇ ರಾಜನಾದ. ಆ ಕಲಿ ಬಂದದ್ರಿಂದ ತಪಸ್ಸು ಹೋಯಿತು. ಕಲಿಯುಗದಲ್ಲಿ ತಪಸ್ವಿಗಳು ಅಂತ ಇಲ್ಲ, ತಪಸ್ಸಿಲ್ಲ. ಆಮೇಲೆ ಸತ್ಯಂ, ದಯ, ಪ್ರಾಣಿಗಳಲ್ಲಿ ದಯೆ ಇಲ್ಲ. ಯಾಕೆ ಅಂದರೆ ತಿನ್ನುವ ಪದಾರ್ಥಗಳಲ್ಲೆಲ್ಲ ಮಾದಕ ಪದಾರ್ಥ ಸೇರಿರ್ತದಂತೆ. ಏನಾದರೂ ಅದರಲ್ಲಿ ಒಂದಿಷ್ಟು ಮಾದಕ ಅಂಶ ಸೇರಿಸಿಬಿಟ್ಟಿರ್ತಾರೆ. ಅದರಿಂದ ಆ ಪದಾರ್ಥಗಳು ಮಾದಕ, ಕಲಿಯುಗದ ಪದಾರ್ಥಗಳು ಮದಭರಿತವಾಗ್ತದೆ. ಜೀವರೆಲ್ಲ ಮದಭರಿತರಾಗಿ ದಯೆ ಹೋಗ್ತದೆ. ಇನ್ನು ಸತ್ಯಂ, ದಯಾ, ಶೌಚಂ. ಶೌಚ ಅಂದರೆ ಪಾವಿತ್ರ್ಯ, ಅದೂ ಇಲ್ಲ. ಎಲ್ಲಾದರೂ ಎಷ್ಟು ಪವಿತ್ರವಾಗಿರಬೇಕು ಅಂದರೂ ಏನೋ ಒಂದು ಸಂಘ ಆಗಿರ್ತದೆ. ಎಲ್ಲಿಯಾದರೂ ಗೊತ್ತಿಲ್ಲದೆ ಕೊನೆ ಪಕ್ಷ ಒಂದು ಸಂಘ ಆಗಿರ್ತದೆ. ಹೀಗೆ ಸಂಘದಿಂದ ಪಾವಿತ್ರ್ಯ ಹೋಗಿದೆ, ಅಹಂಕಾರದಿಂದ ತಪಸ್ಸು ಹೋಗಿದೆ, ಮತ್ತು ಮದದಿಂದ ದಯ ಹೋಗಿದೆ. ಸತ್ಯ ಅನ್ನೋ ಒಂದು ಪಾದದಲ್ಲಿ ಧರ್ಮ ಇದೆ. ಆದ್ದರಿಂದ ಎತ್ತು ಒಂಟಿಗಾಲಿನಲ್ಲಿ ನಿಂತುಕೊಂಡಿದೆ. ಆ ಸತ್ಯ ಅನ್ನುವ ಒಂದು ಪಾದ. ಒಬ್ಬ ರಾಜ ಅದನ್ನು ಮುರಿತಾ ಇದ್ದಾನೆ ಅಂತಂದರೆ ಅವನು ಕಲಿಯೇ ರಾಜನ ವೇಷದಲ್ಲಿ ಇದ್ದು, ಕಲಿ ಮೊದಲು ಪ್ರವೇಶ ಮಾಡೋದು ರಾಜರಲ್ಲಿ, ದೊಡ್ಡವರಲ್ಲಿ ಮೊದಲು ಪ್ರವೇಶ, ಆಮೇಲೆ ಸಣ್ಣವರಲ್ಲಿ ಬರ್ತಾನೆ. ರಾಜನಲ್ಲಿ ಕಲಿ ಪ್ರವೇಶ ಆಗಿದೆ. ಆ ರಾಜ ಅವನು ಕಲಿಯೇ ರಾಜನ ವೇಷದಲ್ಲಿ ಆ ಸತ್ಯವನ್ನು ಮುರಿಯೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದನ್ನು ನೋಡಿ ಪರೀಕ್ಷಿತ ರಾಜ ಅರ್ಥ ಮಾಡಿಕೊಂಡ. ಆ ಎತ್ತು ಕೇಳ್ತಾ ಇದೆ ಭೂಮಿಯನ್ನು, ನೀನು ಯಾಕೆ ಅಳ್ತಾ ಇದ್ದೆ ಅಂತ ಕೇಳಿದರೆ ಆಗ ಭೂಮಿ ಹೇಳೋದೇನು, ನನಗೆ ಅಳ್ಲಿಕ್ಕಿನ್ನೇನೂ ಇಲ್ಲ, ಬೇಕಾದಷ್ಟು ಭಾರವನ್ನು ನಾನು ಸಹಿಸ್ತೇನೆ, ಎಲ್ಲರೂ ಭೂಮಿಯಲ್ಲೇ ಓಡಾಡ್ತಾರೆ, ಎಲ್ಲರ ಭಾರ ಸಹಿಸ್ತಿದ್ದೇನೆ. ಆದರೆ ಭಗವಂತ ಬಿಟ್ಟು ಹೋಗಿದ್ದಾನೆ, ಅದೊಂದು ನನಗೆ ಸಹನೆ ಆಗ್ತಾ ಇಲ್ಲ. ತ್ರಿಯುಗ ಅಂತ ಪರಮಾತ್ಮನಿಗೆ ಹೆಸರು. ಕಲಿಯುಗದಲ್ಲಿ ಭಗವಂತ ಭೂಮಿಯಲ್ಲಿ ಇರೋದಿಲ್ಲ ಅಂತ. ಪರಮಾತ್ಮ ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ. ಕೃತ, ತ್ರೇತ, ದ್ವಾಪರದಲ್ಲಿ ಮಾತ್ರ ಕೃಷ್ಣ ಇದ್ದ. ದ್ವಾಪರ ಮುಗಿಯುವವರೆಗೆ ಕೃಷ್ಣ ಇದ್ದ. ಆ ಕೃಷ್ಣ ಬಿಟ್ಟು ಹೋದದ್ರಿಂದ ಕಲಿ ಬಂದಿದ್ದಾನೆ, ಅದಕ್ಕೆ ನಾನು ಅಳ್ತಾ ಇದ್ದೇನೆ ಅಂತ ಭೂದೇವಿ ಹೇಳ್ತಾ ಇದ್ದಾಳೆ. ಸತ್ಯಂ, ಶೌಚಂ, ದಯಾ, ಕ್ಷಾಂತಿ, ತ್ಯಾಗ, ಸಂತೋಷ, ಆರ್ಜವಂ, ಶಮೋ, ದಮಸ್ತಪಸ್ಸಾಮ್ಯಂ, ತಿತಿಕ್ಷೋಪರತಿಶ್ರುತಂ, ಜ್ಞಾನಂ, ವಿರಕ್ತಿರೈಶ್ವರ್ಯಂ, ಶೌರ್ಯಂ, ತೇಜೋ, ಬಲಂ, ಸ್ಮೃತಿ, ಸ್ವಾತಂತ್ರ್ಯಂ, ಕೌಶಲಂ, ಕಾಂತಿ,
ಧೈರ್ಯಂ ಮಾರ್ದವಮೇವ ಚ ಪ್ರಾಗಲ್ಭ್ಯಂ ಪ್ರಶ್ರಯಶೀಲಂ ಸಹ ಓಜೋ ಬಲಂ ಭಗಃ ಗಾಂಭೀರ್ಯಂ ಸ್ಥೈರ್ಯಮಾಸ್ತಿಕ್ಯಂ ಕೀರ್ತಿರ್ಮಾನೋ ಅನಹಂಕೃತಿ ಏತೆ ಚಾನ್ಯೇ ಚ ಭಗವನ್ ನಿತ್ಯಾಯತ್ರ ಮಹಾಗುಣಾಃ ಪ್ರಾರ್ಥ್ಯಾ ಮಹತ್ವಮಿಚ್ಛದ್ಭಿಃ ನ ವಿಯಂತಿ ಸ್ಮ ಕರ್ಹಿಚಿತ್ ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ ಶೋಚಾಮಿ ರಹಿತಂ ಲೋಕಂ ಪಾಪ್ಮನಾ ಕಲಿನೇಕ್ಷಿತಂ. ಆ ಶ್ರೀನಿವಾಸ ಪರಮಾತ್ಮ ಶ್ರೀಕೃಷ್ಣ ಇದ್ದ. ಎಷ್ಟು ಗುಣಗಳು ಅವನಲ್ಲಿ. ಸತ್ಯ, ಶೌಚ, ದಯಾ, ಕ್ಷಮೆ, ತ್ಯಾಗ, ಸಂತೋಷ, ಪ್ರಾಮಾಣಿಕತನ, ಇಂದ್ರಿಯ ನಿಗ್ರಹ, ಶಾಂತಿ, ತಪಸ್ಸು, ಸಹನೆ, ಶ್ರವಣ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ಶೌರ್ಯ, ತೇಜ, ಬೇಕಾದಷ್ಟು ಗುಣಗಳು. ಏತೇ ಚಾನ್ಯೇಚ, ಅಷ್ಟು ಗುಣ ಹೇಳಿ ಇದರಂತೆ ಇನ್ನೂ ಅನೇಕ ಗುಣಗಳು ತುಂಬಿದೆ. ಅಂಥ ಗುಣಪೂರ್ಣನಾದ ಶ್ರೀನಿವಾಸ ಬಿಟ್ಟು ಹೋಗಿದ್ದಾನೆ. ದೋಷ ತುಂಬಿದ ಕಲಿ ಬಂದಿದ್ದಾನೆ. ಅದಕ್ಕೋಸ್ಕರ ಅಳ್ತಾ ಇದ್ದೀನಿ ನಾನು. ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ ಶೋಚಾಮಿ ರಹಿತಂ ಲೋಕಂ. ಒಬ್ಬೊಬ್ಬರೇ ಗುಣವಂತರು ಭೂಮಿಯನ್ನು ಬಿಟ್ಟು ಹೋದರೆ ಭೂಮಿ ಅಳ್ತಾಳಂತೆ. ಅದೇ ಒಂದು ದುಃಖ ಹೊರತು ಇನ್ಯಾವ ದುಃಖವೂ ಇಲ್ಲ ಭೂಮಿ. ಯಾರು ದುಷ್ಟರು ಬರ್ತಾರೆ, ಸಜ್ಜನರು ದೂರ ಆಗ್ತಾರೆ, ಆವಾಗೆಲ್ಲ ಭೂಮಿ ಅಳ್ತಾಳೆ. ಪಾಪನ ಕಲಿನೇಕ್ಷಿತಂ, ಕಲಿ ಕಾಲೂರಿದ್ದಾನೆ, ಅದರಿಂದ ದುಃಖ ಪಡ್ತಾ ಇದ್ದೇನೆ ಅಂದಾಗ ಪರೀಕ್ಷಿತ ರಾಜ ಆ ಕಲಿಯ ಮೇಲೆ ಖಡ್ಗ ಎತ್ತಾನೆ. ಕೊಂದುಬಿಡ್ತೇನೆ ನಿನ್ನನ್ನು ಅಂತ ಹೊರಟ. ಆ ಕಲಿ ರಾಜ ಪರೀಕ್ಷಿತನ ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದಾನೆ, ಅಭಯದಾನ ಮಾಡು, ಜೀವದಾನ ಮಾಡು, ನೀನು ಹೇಳಿದಂತೆ ನಾನು ನಡ್ಕೊಳ್ತೇನೆ, ನನ್ನನ್ನು ಕೊಲ್ಲಬೇಡ ಅಂತ ಬೇಡ್ಕೊಂಡ. ಇವನಿಗೆ ಕರುಣೆ ಬಂತು. ದೈವೇಚ್ಛೆ, ಕಲಿಯುಗ ನಡಿಬೇಕಾಗಿತ್ತು. ಆದ್ದರಿಂದ ಪರಮಾತ್ಮನ ಸಂಕಲ್ಪದಂತೆ ಪರೀಕ್ಷಿತ ರಾಜನಿಗೆ ಕರುಣೆ ಬಂತು. ಹೇಳ್ತಾನೆ, ಅರ್ಜುನನ ವಂಶದಲ್ಲಿ ಬಂದ ನಾನು ಕಾಲಿಗೆ ಬಿದ್ದವ್ರ ಮೇಲೆ ಖಡ್ಗ ಪ್ರಹಾರ ಮಾಡುವವನಲ್ಲ. ಕಾಲಿಗೆ ಬಿದ್ದು ಬೇಡಿಕೊಳ್ಳುವಾಗ ಅವ್ರ ಮೇಲೆ ಖಡ್ಗ ಹಾಕಿ ಶಿರಚ್ಛೇದ ಮಾಡ್ತೇನೇನು? ಇದು ಅರ್ಜುನನಿಗೆ ಅಪಕೀರ್ತಿ. ಇಂಥ ಯಾಚನೆ ಮಾಡಿದವರನ್ನು, ಜೀವಯಾಚನೆ ಮಾಡಿದವರನ್ನು ನಾನು ಕೊಲ್ಲೋದಿಲ್ಲ. ಆದರೆ ನೀನು ನನ್ನ ರಾಷ್ಟ್ರದಲ್ಲಿ ಇರುಕೂಡುದು. ನಿನಗೆ ಜಾಗ ಕೊಟ್ಟರೆ ನೀನು ದೊಡ್ಡವರಲ್ಲೇ, ಮೊದಲು ರಾಜನಲ್ಲೇ ಪ್ರವೇಶ ಮಾಡ್ತಿದ್ದಿ. ನೀನು ಪ್ರವೇಶ ಮಾಡಿದರೆ ನಿನ್ನ ಹಿಂದೆ ದೊಡ್ಡ ಅಧರ್ಮದ ಹಿಂಡೇ ಬರ್ತದೆ. ಚೌರ್ಯ, ಸುಳ್ಳು, ಕಾಮ, ಲೋಭ ಇವೆಲ್ಲ ನಿನ್ನ ಪರಿಚಾರಕರು, ಅವರು ನಿನ್ನ ಹಿಂದೆ ಬರ್ತಾರೆ. ರಾಷ್ಟ್ರ ಹಾಳಾಗ್ತದೆ. ಆದ್ದರಿಂದ ಮೊದಲಿಲ್ಲಿಂದ ತೊಲಗು. ಈ ರಾಷ್ಟ್ರದಲ್ಲಿ, ಈ ಭೂಮಿಯಲ್ಲಿ ಕಾಲಿಡಬೇಡ ನೀನು ಅಂತ ನಿರ್ಬಂಧ ಮಾಡಿದ. ಕೊಲ್ಲಿಲ್ಲ. ಆದರೆ ಆ ಕಲಿ ಮತ್ತೆ ನಮಸ್ಕಾರ ಮಾಡ್ತಾನೆ. ಪುನಃ ನಮಸ್ಕಾರ ಮಾಡಿ ಹೇಳಿದ, ತೊಲಗು, ಭೂಮಿಯಿಂದ ತೊಲಗು. ಅಂದರೆ ಎಲ್ಲಿ ಹೋಗಲಿ ನಾನು? ನೀನಿಷ್ಟು ಕರುಣೆ ತೋರಿದೆವು, ನಿನ್ನೊಂದು ಸ್ವಲ್ಪ ಕರುಣೆ ತೋರಿ ನನಗೆ ಕೆಲವು ಜಾಗ ಕೊಡು ಸಾಕು. ನೀನು ಕೊಟ್ಟ ಜಾಗದಲ್ಲಿರ್ತೇನೆ, ಅದನ್ನು ಅತಿಕ್ರಮಿಸೋದಿಲ್ಲ ಅಂತ ಪುನಃ ಅಂಗಲಾಚಿ ಬೇಡಿದ. ಆಗ ಪರೀಕ್ಷಿತ ರಾಜ 4 ಜಾಗ ಕೊಟ್ಟ. ಯಾರು ಜೂಜಾಡ್ತಾರೆ ಅವರಲ್ಲಿರು, ಸಮಯ ಇದೆ, ಟೈಮ್ ಪಾಸ್ ಆಗಲ್ಲ ಅಂತ ಕೂತ್ಕೊಂಡು ನಿರುದ್ಯೋಗಿಗಳೆಲ್ಲ ಸೇರಿ ಜೂಜಾಡ್ತಾ ಇರ್ತಾರೆ. ಅದು ಎಲ್ಲಿ? ಮನೆಯಲ್ಲಿ ಬಿಡೋದಿಲ್ಲ ಅಂತ ದೇವಾಲಯಕ್ಕೆ ಹೋಗಿ ಜೂಜಾಡ್ತಾರೆ. ಅಲ್ಲಿ ದೇವರು ಮಾತಾಡೋದಿಲ್ಲ, ಕಲ್ಲು ಸುಮ್ಮನೆ ಕೂತಿರ್ತಾನೆ. ದೇವಾಲಯದಲ್ಲಿ ಹೋಗಿ ಎಲ್ಲ ನಿರುದ್ಯೋಗಿಗಳು ಸೇರಿಕೊಂಡು ಅಲ್ಲಿ ಜೂಜಾಡ್ತಾ ಇರ್ತಾರೆ. ಜೂತಂ ಪಾನಂ ಸುರಾಪಾನ. ಯಾರು ಮದ್ಯಪಾನ ಮಾಡ್ತಾರೆ ಅವರಲ್ಲಿರು, ಜೂಜಾಡುವವರಲ್ಲಿರು, ಮದ್ಯಪಾನ ಮಾಡುವವರಲ್ಲಿರು. ವೇಶ್ಯಾಸ್ತ್ರೀಯರಲ್ಲಿರು, ಯಾರು ವೇಶ್ಯಾವಾಟಿಕೆ ನಡೆಸ್ತಾರೆ, ಅದರಿಂದೇ ಜಗತ್ತು ಹಾಳಾಗೋದು, ಅವರಲ್ಲಿರು. ದ್ಯೂತಂ ಪಾನಂ ಸ್ತ್ರೀಯ ಸೂನ ಅಂತಂದರೆ ಕೊಲೆಗಡುಕರು, ನಿರ್ದಯವಾಗಿ ಜೀವರನ್ನು ಹಾನಿ ಮಾಡ್ತಕ್ಕಂಥ ಕೊಲೆಗಡುಕರಲ್ಲಿರುವಂಥ 4 ಜಾಗ ಕೊಟ್ಟ. ಪುನಶ್ಚ ಯಾಚಮಾನಾಯ, ಇನ್ನೊಂದು ಕೊಡು ಅಂತ ಕೇಳಿದ ಮತ್ತೆ. ಆಗ ಪರೀಕ್ಷಿತ ರಾಜ, ಹಾಗಾದರೆ ಬಂಗಾರದಲ್ಲಿರುವಂಥ, ಚಿನ್ನದಲ್ಲಿರುವಂಥ ಕೊಟ್ಟ. ಚಿನ್ನದಲ್ಲಿ ಕಲಿ ಇರ್ತಾನೆ, ಜೂಜಾಡುವವರಲ್ಲಿಯೂ ಇರ್ತಾನೆ, ಇದರಲ್ಲಿ ಕುಡಿಯುವವರಲ್ಲಿಯೂ ಇರ್ತಾನೆ. ಸುರಾಪಾನ, ಕೊಲೆಗಡುಕರು, ದ್ಯೂತಂ ಪಾನಂ ಸ್ತ್ರೀಯ ಸೂನ ಮತ್ತು ಜಾತರೂಪ ಮದಾತ್ ಪ್ರಭು. ಅದಕ್ಕೆ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡುವಾಗ ಬರೀತಾರೆ, ಚಿನ್ನದಲ್ಲಿ ಕಲಿ ಇರ್ತಾನೆ ಅಂತ ಹೇಳಿದರೆ ಚಿನ್ನ ಹಾಕ್ಕೊಂಡವರೆಲ್ಲ ಗಾಬರಿ ಆಗಬೇಕಾಗಿಲ್ಲ, ನಮ್ಮ ಕೊರಳಲ್ಲೇ ಕಲಿ ಬಿದ್ದಿದ್ದಾನೆ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಅತಿರೇಕೇಣ ನ ಸೇವೇತ ಅಂತ ಆಚಾರ್ಯ ವ್ಯಾಖ್ಯಾನ. ಚಿನ್ನ ಧಾರಣೆ ಮಾಡಬಹುದು ಅಂತ ಶಾಸ್ತ್ರ ಇದೆ. ಬಂಗಾರವನ್ನು ಧಾರಣೆ ಮಾಡಿದರೆ ಆಯುಷ್ಯ ಜಾಸ್ತಿ ಅಂತೆ, ವರ್ಚಸ್ಸು ಬರ್ತದಂತೆ, ಆರೋಗ್ಯ ಬರ್ತದಂತೆ.
ಬಹುಚಿತ್ರ ಜಗದ್ಬಹುಧಾಕರಣಾತ್. ಭಗವಂತ ಸೃಷ್ಟಿ ಮಾಡಿದ ಜಗತ್ತಿನಲ್ಲಿ ಏನೇನೋ ಗುಣಗಳಿದೆ ಆ ಪದಾರ್ಥದಲ್ಲಿ, ಜಡ ಪದಾರ್ಥದಲ್ಲಿ, ಚೇತನದಲ್ಲಿ ವಿಚಿತ್ರ ವಿಚಿತ್ರ ಗುಣಗಳು. ಚಿನ್ನದಲ್ಲಿರುವ ಗುಣ ಅಂತಂದರೆ ಅದನ್ನು ಧಾರಣೆ ಮಾಡಿದವರಿಗೆ ಆಯುಷ್ಯಾಭಿವೃದ್ಧಿ, ವರ್ಚಸ್ಸು, ಕಾಂತಿ, ಆರೋಗ್ಯ ಇವೆಲ್ಲ ಚಿನ್ನದ ಗುಣಗಳಂತೆ. ಆದ್ದರಿಂದ ಮತ್ತು ಅಗ್ನಿರ್ವೈ ಸಕಲ ದೇವಾಹ ಸುವರ್ಣಂಚ ತದಾತ್ಮಕಂ. ಅಗ್ನಿಯಿಂದ ಆರಂಭ ಮಾಡಿಕೊಂಡು ವಿಷ್ಣುವಿನವರೆಗೆ ಎಲ್ಲ ದೇವತೆಗಳ ಸನ್ನಿಧಾನ ಇರ್ತದಂತೆ. ಆದ್ದರಿಂದ ಚಿನ್ನವನ್ನು ಕಾಲಿನಲ್ಲಿ ಧರಿಸೋದಿಲ್ಲ, ಕಾಲುಂಗುರ ಮಾಡಬಾರ್ದು. ಎಷ್ಟು ಶ್ರೀಮಂತಿಕೆ ಇದ್ದರೂ ಕೂಡ ಕಾಲುಂಗುರ ಬೆಳ್ಳಿದ್ದೇ ಮಾಡ್ತಾರೆ ಹೊರತು ಚಿನ್ನದ ಕಾಲುಂಗುರ ಅಂತಿಲ್ಲ. ಯಾಕೆ? ದೇವತೆಗಳ ಸನ್ನಿಧಾನ. ಆದರೆ ಅತಿರೇಕೇಣ ನ ಸೇವೇತ. ದೇವತೆಗಳಿದ್ದಾರೆ, ಮಾಂಗಲ್ಯಕ್ಕೋಸ್ಕರ ಶಾಸ್ತ್ರ ವಿಧಾನ ಮಾಡಿದೆ, ಆಭರಣಕ್ಕೋಸ್ಕರ ವಿಧಾನ ಮಾಡಿದೆ. ಲಕ್ಷ್ಮೀದೇವಿನೇ ಚಿನ್ನವನ್ನು ಧರಿಸಿದ್ದಾಳೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ. ಸುವರ್ಣ ರಜತಸ್ರಜಾಂ, ಬಂಗಾರದ ಮಾಲೆಗಳನ್ನು ಹಾಕ್ಕೊಂಡಿದ್ದಾಳೆ ಅಂತ ಉಂಟು. ಅದೆಲ್ಲ ಅಷ್ಟು ಮಾಡಬಹುದು. ಅತಿರೇಕೇಣ ನ ಸೇವೇತ. ಕೆ ಜಿಗಟ್ಟಲೆ ಬಂಗಾರ ಮೈ ಮೇಲೆ ಹಾಕ್ಕೋಬಾರ್ದು, ಆವಾಗ ಕಲಿ ಬರ್ತಾನೆ. ಅತಿರೇಕ ಆದರೆ ಕಲಿ ಬರ್ತಾನೆ. ಇದು ಬಂಗಾರಕ್ಕೆ ಮಾತ್ರ ಅನ್ವಯ. ದ್ಯೂತ ಸುರಾಪಾನ ಅದಕ್ಕೆ ಅನ್ವಯ ಇಲ್ಲ. ಅತಿರೇಕ ಆದರೂ ಕಲಿ ಬರ್ತಾನೆ, ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಅಂತಿಲ್ಲ. ಬಂಗಾರಕ್ಕೆ ಮಾತ್ರ ಸ್ವಲ್ಪಕ್ಕೆ ಅವಕಾಶ ಉಂಟು, ಸ್ವಲ್ಪಕ್ಕೆ ಅವಕಾಶ ಉಂಟು. ಅತಿರೇಕ ಆದರೆ ಕಲಿ ಬರ್ತಾನೆ. ಈಗ ನಿಯಮನೂ ಹಾಗೆ ಮಾಡಿದ್ದಾರೆ, ಇಷ್ಟಕ್ಕಿಂತ ಹೆಚ್ಚು ಬಂಗಾರ ಇಟ್ಕೋಬಾರ್ದು ಅಂತ ಒಂದು ರೂಲ್ಸು ಮಾಡಿದ್ದಾರೆ. ಅಷ್ಟು ಮಾತ್ರ ಆದರೆ ಕಲಿ ಇಲ್ಲ. ಇದೆಲ್ಲ ಹಿಂದೆಯೇ ಬರೆದಿಟ್ಟಿದ್ದಾರೆ ಆಚಾರ್ಯರು. ಹೀಗೆ 5 ಜಾಗ ಕೊಟ್ಟು ಕಲಿಯನ್ನು ನಿಗ್ರಹ ಮಾಡಿದ ಪರೀಕ್ಷಿತ ರಾಜ. ಇದು ಬಹಳ ದೊಡ್ಡ. ಆದ್ದರಿಂದ ಸಜ್ಜನರು ಉಳ್ಕೊಂಡಿದ್ದಾರೆ. ಅವನೇನಾದರೂ ಪರೀಕ್ಷಿತ ರಾಜ ಕಲಿ ನಿಗ್ರಹ ಮಾಡದೇ ಹೋಗಿದ್ದರೆ ಒಂದು ಲೋಟ ನೀರು ಕುಡಿದ್ರೂ ಕಲಿ ಪ್ರವೇಶ ಆಗ್ತಿತ್ತು. ಈಗ ಸುರಾಪಾನ ಮಾಡಿದರೆ ಕಲಿ ಬರ್ತಾನೆ, ಇಲ್ಲಿದ್ರೆ ಒಂದು ಲೋಟ ನೀರಿನಲ್ಲೂ ಕಲಿ ಬರ್ತಾನೆ. ಮನೆ ಬಾವಿಯಲ್ಲೇ ಕಲಿ ಸೇರ್ತಾ ಇದ್ದ. ಏನು ಮಾಡೋದು? ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಪರೀಕ್ಷಿತ ರಾಜ ಈ ಕಡೆ ಕಲಿಯುಗ ನಡಿಲೂಬೇಕು, ಸಜ್ಜನರಿಗೆ ಅದರ ಹಾನಿ ಆಗಬಾರ್ದು. ಆದರೆ ದುರಂತ ಅಂತ ಹೇಳಿದರೆ ಎಲ್ಲಿ ಕಲಿ ಇದ್ದಾನೆ ಇರಲಿ ಅಂತ ಜಾಗ ಕೊಟ್ಟನೋ ಅದೇ ಇವತ್ತು ಬೀದಿ ಬೀದಿಗೆ ಬರ್ತಾಯಿದೆ ಅಷ್ಟೆ. ಸುರಾಪಾನ ಮಾಡಿಕೊಡೋದು ಅಂತಂದರೆ ಸುರಾಪಾನದ ಅಂಗಡಿಗಳು ಬೀದಿ ಬೀದಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಈಗಿನ ರಾಜರು. ಆದರೆ ಅವತ್ತು ಪರೀಕ್ಷಿತ ರಾಜ ಅಲ್ಲಿ ಮಾತ್ರ ಇರಬೇಕು. ಅದು ಊರು ಹೊರಗಿರ್ತಿತ್ತು. ಈಗೆಲ್ಲ ಕಡೆ ವ್ಯಾಪಿಸಿಬಿಟ್ಟಿದೆ. ಅದರಿಂದ ಸಜ್ಜನರು ಜಾಗೃತರಾಗಿರಬೇಕು ಅನ್ನೋದೇ ಭಾಗವತದ ಸಂದೇಶ. ಇದು ಪರೀಕ್ಷಿತ ರಾಜ ಮಾಡಿದಂಥ ದೊಡ್ಡ ಕಾರ್ಯ. ಇವನಿಗೆ ಭಾಗವತ ಕೇಳುವ ಯೋಗ ಇತ್ತು. 4 ಮಕ್ಕಳು ಹುಟ್ಟಿದ್ರು, ಮದುವೆ ಆಗಿತ್ತು. 4 ಮಕ್ಕಳು. ಜನಮೇಜಯ ಮೊದಲನೇವನು. ಆವಾಗಲೇ ಅವನು ಕಾಡಿಗೆ ಬೇಟೆಯಾಡಲಿಕ್ಕೆ ಹೋಗಿ ಶಮೀಕರಿಷಿಗಳ ಕೊರಳಿಗೆ ಹಾವು ಹಾಕಿ ಶಾಪಗ್ರಸ್ತನಾಗಿ ಗಂಗಾ ತೀರಕ್ಕೆ ಬಂದು ಕೂತ. ಜನಮೇಜಯನಿಗೆ ಇಡೀ ಭೂಮಂಡಲವನ್ನು ಒಪ್ಪಿಸಿದ. ನೀನು ಧರ್ಮದಿಂದ ಪರಿಪಾಲನೆ ಮಾಡಿಕೊಂಡಿರು ಅಂತ ಹೇಳಿ ತಾನು ಶಾಪ ಬಂದಿದೆ, 7 ದಿವಸ ಆಯುಷ್ಯ ಇದೆ, ಸಾರ್ಥಕವಾಗಿ ಅದನ್ನು ಕಳೀಬೇಕು. 7 ದಿವಸವನ್ನು ಸಾರ್ಥಕವಾಗಿ ಕಳೀಬೇಕು. ಅಂದರೆ ಎಷ್ಟು ದಿವಸ ಇದೆಯೋ ಅಷ್ಟು ದಿವಸವನ್ನು ಸಾರ್ಥಕವಾಗಿ ಕಳೀಬೇಕು. ಅವನಿಗೆ ಗೊತ್ತಾದದ್ದು 7 ದಿವಸ ಇದ್ದಾಗ ಅದನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಗಂಗಾ ತೀರದಲ್ಲಿ ಬಂದು ಕೂತಿದ್ದ. ಅಲ್ಲಿಗೆ ಶುಕಾಚಾರ್ಯರ ಆಗಮನ ಆಯಿತು. ತಾವಾಗೇ ಬಂದರು ಶುಕಾಚಾರ್ಯ. ಪರೀಕ್ಷಿತ ರಾಜ ಏನು ಹೇಳಿ ಕಳಿಸಲಿಲ್ಲ, ತಾವಾಗೇ ಬಂದಿದ್ದಾರೆ. ವ್ಯಾಸರ ಮಕ್ಕಳು, ವೇದವ್ಯಾಸದೇವರ ಪುತ್ರರು, ಅವರಿಂದಲೇ ಪ್ರೇರಿತರಾಗಿ ಬಂದರು. ತತ್ರಾಭವದ್ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಗ ಮಠಮಾನೋ ನಪೇಕ್ಷ ಅಲಕ್ಷಲಿಂಗೋ ನಿಜಲಾಭತುಷ್ಟೋ ವೃತಶ್ಚ ಬಾಲೈರವಧೂತ ವೇಷ. ಶುಕಾಚಾರ್ಯರು ಬರುವಾಗ ಅವಧೂತರಾಗಿ ಬಂದಿದ್ದಾರಂತ. ವಯಸ್ಸಾಗಿತ್ತು. ಅಂಥ ವಯಸ್ಸೇನಿಲ್ಲ, ಆದರೂ ನೋಡಲಿಕ್ಕೆ 16 ವರ್ಷದ ವಯಸ್ಸಿನವರಂತೆ ಕಾಣ್ತಾ ಇದ್ರಂತೆ. 16ನೇ ವರ್ಷದಲ್ಲಿ ಹೇಗಿರಬೇಕೋ ಅಂಥ ಮೈಕಟ್ಟು. ದಿಗಂಬರಂ ವಕ್ತ್ರ ವಿಕೀರ್ಣ ಕೇಶಂ. ಮೈ ಮೇಲೆ ವಸ್ತ್ರ ಇಲ್ಲ. ಯಾಕೆಂದರೆ ಭಗವಂತನ ಧ್ಯಾನದಲ್ಲಿ ಮರೆತು ಬಿಟ್ಟಿದ್ದಾರಂತೆ. ಪರಮಾತ್ಮನ ಧ್ಯಾನದಲ್ಲಿ ವಸ್ತ್ರ ಉಟ್ಕೊಂಡಿದ್ದೇನೋ ಇಲ್ಲೋ ಅಂತ ನೆನಪಿಲ್ಲ ಅವರಿಗೆ. ಆ ರೀತಿ ಬರ್ತಾ ಇದ್ದಾರೆ. ದಿಗಂಬರಂ ವಕ್ತ್ರ ವಿಕೀರ್ಣ ಕೇಶಂ ಪ್ರಲಂಬ ಬಾಹುಂ ಸಮರೋತ್ತಮಾಭಂ. ದೇವೋತ್ತಮರಂತೆ ಕಾಣಿಸ್ತಾ ಇದ್ದಾರೆ. ಅಂಥ ಶುಕಾಚಾರ್ಯರು ಬರುವಾಗ ಹುಡುಗರೆಲ್ಲ ಯಾರೋ ಹುಚ್ಚ ಅಂತ ಅವರ ಮೇಲೆ ಮಣ್ಣು ತೂರೋದು, ಕಲ್ಲು ಬಿಸಾಡೋದು ಮಾಡ್ತಿದ್ರಂತೆ. ಅದಕ್ಕೆಲ್ಲ ಲಕ್ಷ್ಯ ಕೊಡಲಿಲ್ಲ. ಸೀದಾ ವ್ಯಾಸರಿಂದ ಪ್ರೇರಿತರಾಗಿ ಪರೀಕ್ಷಿತ ರಾಜನನ್ನು ಉದ್ಧಾರ ಮಾಡಬೇಕು ಅಂತ
ಬರ್ತಾ ಇದ್ದರು. ಅವರು ಬಂದ ಕೂಡಲೇ ಇಲ್ಲಿ ಕೂತವರೆಲ್ಲ ಎದ್ದು ನಿಂತುಕೊಂಡರು. ಅವರನ್ನು ಸ್ವಾಗತಿಸಿ ಉನ್ನತ ಆಸನದಲ್ಲಿ ಕೂಡಿಸಿ ಪರೀಕ್ಷಿತ ರಾಜನಿಗೆ ಪರಿಚಯ ಮಾಡಿಕೊಟ್ರು. ಇವರೇ ರುದ್ರಾಂಶ ಸಂಭೂತರಾದ ಶುಕಾಚಾರ್ಯರು, ವ್ಯಾಸಪುತ್ರರು ಅಂತ ಪರಿಚಯ ಮಾಡಿಸಿದರು. ಪರೀಕ್ಷಿತ ರಾಜ ಅವರ ಪಾದಕ್ಕೆರಗಿ ಕೈ ಜೋಡಿಸಿ ಕೇಳ್ಕೊಳ್ತಾನೆ, ನಾನು ಶಾಪಗ್ರಸ್ತನಾಗಿದ್ದೇನೆ. 7 ದಿವಸ ನನ್ನ ಆಯುಷ್ಯ ಇರೋದು, ಆಮೇಲೆ ಮರಣ ಬರ್ತದೆ. ಮರಣೋತ್ತರದಲ್ಲಿ ನಾನು ಒಳ್ಳೆ ಲೋಕಕ್ಕೆ ಹೋಗಿರಬೇಕು. ಯಾವುದೋ ಪ್ರೇತವೋ ಪಿಶಾಚಿಯೋ ಅಂಥ ಜನ್ಮ ಬರ್ಕೂಡ್ದು, ಅಥವಾ ನರಕಕ್ಕೆ ಹೋಗಬಾರ್ದು, ಉತ್ತಮ ಲೋಕಕ್ಕೆ ಹೋಗಬೇಕು, ಭಗವಲ್ಲೋಕಕ್ಕೆ ಹೋಗಿರಬೇಕು ನಾನು. ಏನು ಉಪಾಯ ಹೇಳ್ರಿ ಅಂತ ಕೇಳಿದಾಗ ಶುಕಾಚಾರ್ಯ ಹೇಳಿದರು, ನೀನು ಏನು 33 ಕೋಟಿ ದೇವತೆಗಳಿಗೆ ಅಪಚಾರ ಮಾಡಿ ಶಾಪಗ್ರಸ್ತನಾಗಿದ್ದಿ, ಆ ಪಾಪ ಹೆಸರಿಲ್ಲದೆ ಕೊಚ್ಚಿ ಹೋಗ್ತದೆ, ಅದು ಲೆಕ್ಕಕ್ಕೇ ಇಲ್ಲ. ಅಂಥ ಒಂದು ಉಪಾಯ ಇದೆ. ಭಾಗವತ ಪ್ರವಾಹವನ್ನು ನಿನ್ನ ಮೇಲೆ ಹರಿಸ್ತೇನೆ ಎಂದರು. ಗಂಗಾ ಪ್ರವಾಹ ಹರಿತಾ ಇದೆ, ಅದರ ಜೊತೆಗೆ ಭಾಗವತ ಪ್ರವಾಹವನ್ನು ಹರಿಸ್ತೇನೆ. ಆ ಭಾಗವತ ಪ್ರವಾಹದಲ್ಲಿ ನಿನ್ನ ಪಾಪ ಕೊಚ್ಚಿ ಹೋಗ್ತದೆ. ಅಷ್ಟು 33 ಕೋಟಿ ದೇವತೆಗಳಿಗೆ ಅಪಚಾರ ಆದರೂ ಕೂಡ ಭಾಗವತ ಪ್ರವಾಹದ ಎದುರುಗಡೆ ಅದು ಏನೂ ಅಲ್ಲ. ಅಂಥ ಪವಿತ್ರವಾದ ಜ್ಞಾನಾಮೃತ, ಅದು ಅಮೃತ ನದಿ ಭಾಗವತ ಅಂತಂದರೆ. ಪ್ರವರ್ತಯೇ ಭಾಗವತಂ ಪುರಾಣಂ, ಭಾಗವತ ಹೇಳ್ತೇನೆ ಕೇಳು, ಅದರಿಂದ ಪಾಪ ಎಲ್ಲ ಪರಿಹಾರ ಆಗ್ತದೆ ಅಂತ ಹೇಳಿ ಬಿಂಬರೂಪಿಯಾದ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಹೇಳ್ತಾ ಇದ್ದಾರೆ ಶುಕಾಚಾರ್ಯ. ನಾನೆಲ್ಲ ಹೇಳೋದು ಅಂತ ಅವ್ರಿಗೆ ಗೊತ್ತಿದೆ. ಒಳಗಡೆ ನಿಂತುಕೊಂಡು ಭಗವಂತ ನುಡಿದಂತೆ ನುಡಿತೇನೆ, ಆ ಭಗವಂತ ಏನು ನುಡಿಸ್ತಾನೆ ಆ ರೀತಿ ನುಡಿಯುವವನು ನಾನು ಅನ್ನೋ ಅನುಸಂಧಾನದಿಂದ ಆ ತಮ್ಮ ಅಂತರ್ಯಾಮಿಯಾದ ಪರಮಾತ್ಮನನ್ನು ಧ್ಯಾನ ಮಾಡಿ ಸ್ತೋತ್ರ ಮಾಡಿ ಅದೇ ಮಂಗಳಪದ್ಯ ಅಂತ ಮಾಡಿ ಆಮೇಲೆ ಭಾಗವತ ಹೇಳ್ತಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೆ ಭೂಯೋ ನಮಃ ಸದ್ವೃಜಿನಚ್ಚಿದೇ ಸತಾಂ ಅಸಂಭವಾಯಾಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೆ ವ್ಯವಸ್ಥಿತಾನಾಮನುಮೃಗ್ಯದಾಶುಷೇ. ಪರಮಪುರುಷನಾದ ಆ ಪರಮಾತ್ಮನಿಗೆ ನಮೋ ನಮಃ. ಪರಮಪುರುಷ, ಪರ ಅಂತಂದರೆ ಪಾಲಕ ಅಂತರ್ಥ. ಸರ್ವರಿಗೂ ಪಾಲಕನಾದಂಥ ಎಲ್ಲರ ಅಂತರ್ಯಾಮಿಯಾಗಿರುವ ಆ ಭಗವಂತನಿಗೆ ನಮಸ್ಕಾರಗಳು. ಭೂಯೋ ನಮಃ. ಸಜ್ಜನರ ಪಾಪ ಪರಿಹಾರಕನಾಗಿ ಅವರಿಗೆ ಮೋಕ್ಷವನ್ನು ಕೊಡ್ತಕ್ಕಂಥ ಆ ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರ ಅಂತ ಭೂಯೋ ನಮಃ ಅಂತ ಪುನಃ ನಮಸ್ಕಾರ ಮಾಡಿದರು. ಅನೇಕ ಶ್ಲೋಕಗಳಿಂದ ಸ್ತೋತ್ರ ಮಾಡಿ ನಮಸ್ಕಾರ ಮಾಡ್ತಾರೆ. ಯಾಕೆಂದರೆ ನಮಸ್ಕಾರ ಅನ್ನೋದು ಅದು ಅನೇಕ ಬಾರಿ ಅನುಷ್ಠಾನ ಮಾಡಬೇಕಾದ ಧರ್ಮ. ನಮಗೆ ಧರ್ಮಾನುಷ್ಠಾನದಲ್ಲಿ 2 ಥರ ಧರ್ಮ ಇದೆ. ಕೆಲವು ಧರ್ಮಗಳನ್ನು ಒಂದೇ ಸಲ ಅನುಷ್ಠಾನ ಮಾಡಬೇಕು, ಕೆಲವು ಧರ್ಮಗಳನ್ನು ಅನೇಕ ಬಾರಿ ಅನುಷ್ಠಾನ ಮಾಡಬೇಕು. ನಮಸ್ಕಾರ, ಶ್ರವಣ, ಮನನ ಎಷ್ಟು ಬಾರಿ ಬೇಕಾದರೂ ಮಾಡ್ಬೋದು. ಇದೆಲ್ಲ ಅಸಕೃತ ಅನುಷ್ಠೇಯ. ಸಕೃತ ಅನುಷ್ಠೇಯ ಅಂದರೆ ಒಂದೇ ಬಾರಿ ಮಾಡಬೇಕು ಅಂತ ಉಂಟು. ಕೆಲವನ್ನು ಒಂದೇ ಬಾರಿ ಅನುಷ್ಠಾನ ಮಾಡಬೇಕು. ಹೋಮ ಮಾಡುವಾಗ ಅಗ್ನಿ ತಂದಿಡ್ತಾರೆ, ಅಗ್ನಿಗೆ ಪ್ರೋಕ್ಷಣೆ ಮಾಡಿ ಅಗ್ನಿಕುಂಡಕ್ಕೆ ಹಾಕಬೇಕು, ಹೋಮಕುಂಡಕ್ಕೆ ಹಾಕಿ ಮಾಡಬೇಕು. ಅಲ್ಲಿ ಪ್ರೋಕ್ಷಣೆ ಮಾಡುವಾಗ 10 ಸಲ ಪ್ರೋಕ್ಷಣೆ ಮಾಡೋದಲ್ಲ ನಮಸ್ಕಾರ ಮಾಡಿದ ಹಾಗೆ. ಅಗ್ನಿಗೆ 10 ಸಲ ಪ್ರೋಕ್ಷಣೆ ಮಾಡಿದರೆ ನೀರಿಗೆ ಶಾಂತ ಆಗಿಬಿಡ್ತದೆ. ಒಂದೇ ಸಲ ಪ್ರೋಕ್ಷಣೆ ಮಾಡಬೇಕು, ಆಮೇಲೆ ಅಗ್ನಿಕುಂಡದಲ್ಲಿ ಅದು 1 ಸಲ. ಇದು ಹಾಗಲ್ಲ. ಅಸಕೃತ ಅನುಷ್ಠೆ, ಶ್ರವಣ ಎಷ್ಟು ಸಲ ಬೇಕಾದರೂ ಮಾಡಬಹುದು. ನಮಸ್ಕಾರ ಎಷ್ಟು ಬಾರಿ ಬೇಕಾದರೂ ಮಾಡಬಹುದು. ಓಂ ಆವೃತ್ತಿರ ಅಸಕೃತೋಪದೇಶಾತ್ ಓಂ ಅಂತ ಅನೇಕ ಬಾರಿ ಮಾಡಬೇಕು. ಲಕ್ಷ ನಮಸ್ಕಾರ ಅಂತ ಒಂದು ವ್ರತನೇ ಇದೆ. 1 ಲಕ್ಷ ನಮಸ್ಕಾರ ಹಾಕೋದು ಅಂತ. ಇಡೀ ಜೀವಮಾನಕ್ಕಲ್ಲ, ಒಂದು ಚಾತುರ್ಮಾಸ್ಯದಲ್ಲಿ 4 ತಿಂಗಳಲ್ಲಿ ದೇವರಿಗೆ 1 ಲಕ್ಷ ನಮಸ್ಕಾರ ಆದರೂ ಹಾಕ್ತೇವೆ ಅಂತ. ಆಷಾಢದ ಚಾತುರ್ಮಾಸ್ಯ ಪ್ರಾರಂಭ ಆಗುವಾಗ ಕೆಲವರು ವ್ರತ ಹಿಡಿಯೋದು ಅಂತ ಉಂಟು. 1 ಲಕ್ಷ ನಮಸ್ಕಾರ ಅಥವಾ 1 ಲಕ್ಷ ಬತ್ತಿಯನ್ನು ಮಾಡ್ತೇವೆ ದೇವರಿಗೆ. 1 ಲಕ್ಷ ಬತ್ತಿಯ ಆರತಿಯನ್ನು ಮಾಡೋದು, 1 ಲಕ್ಷ ನಮಸ್ಕಾರ ಹಾಕೋದು, ಲಕ್ಷ ಬ್ರಾಹ್ಮಣ ಭೋಜನ ಅಂತ ಮಾಡೋದು, ಇವೆಲ್ಲ ವ್ರತಗಳು ಉಂಟು. ಹಾಗೆ ಲಕ್ಷ ನಮಸ್ಕಾರ ಇದ್ದ ಹಾಗೆ
ಭೂಯೋ ನಮಃ ಅಂತ ಮತ್ತೆ ಮತ್ತೆ ನಮಸ್ಕಾರ ಮಾಡಿ ಶುಕಾಚಾರ್ಯರು ಭಾಗವತ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಪರಮಾತ್ಮ ಈ ಜಗತ್ತು ಹೇಗೆ ಸೃಷ್ಟಿ ಮಾಡಿದ ಅಲ್ಲಿಂದ ಶುರು ಮಾಡ್ತಾರೆ. ಪ್ರಳಯ ಕಾಲದಲ್ಲಿ ಭಗವಂತ ಮಲಗಿರ್ತಾನೆ. ಪ್ರಳಯ ಕಾಲದಲ್ಲಿ ಸಮುದ್ರ, ಜಲಪ್ರಳಯ, ಎಲ್ಲ ಕಡೆ ನೀರು ಸಮುದ್ರ ಆಗಿರ್ತದೆ. ಅಲ್ಲಿ ಅಂದರೆ ಲಕ್ಷ್ಮೀದೇವಿಗೆ 3 ರೂಪ, ಶ್ರೀ ಭೂ ದುರ್ಗ ಅಂತ. ಶ್ರೀದೇವಿಯೇ ನೀರಾಗಿರ್ತಾಳೆ, ಆ ಭೂದೇವಿ ಎಲೆಯಾಗಿರ್ತಾಳೆ. ನೀರು ಅಂದರೆ ಬರೀ ನೀರಲ್ಲ, ಇಡೀ ಈಗೇನು ಚತುಸ್ಸಮುದ್ರಗಳಿದೆ ಎಲ್ಲ ಒಟ್ಟಾಗಿ ಬಿಡ್ತದಂತೆ. ಕಾರಣವ ಒಂದೇ ಸಮುದ್ರ ಆಗ್ತದೆ, ಅಷ್ಟು ಜಲಪ್ರಳಯ ಬಂದು. ಅದು ಶ್ರೀದೇವಿ ನೀರಾಗ್ತಾಳೆ, ಭೂದೇವಿ ಎಲೆಯಾಗಿರ್ತಾಳೆ, ದುರ್ಗಾದೇವಿ ಕತ್ತಲೆ ಆಗಿರ್ತಾಳೆ. ಆವಾಗ ಪರಮಾತ್ಮ ಮೂಲರೂಪಳಾದ ಲಕ್ಷ್ಮೀದೇವಿಯ ಜೊತೆಗೆ ಆ ಎಲೆ ಮೇಲೆ ಮಲಗಿರ್ತಾನಂತೆ. ಇದು ಪ್ರಳಯ ಕಾಲದಲ್ಲಿ ಪರಮಾತ್ಮನ ನಿದ್ರೆ ಅಂದರೆ ಅದು ಯೋಗ ನಿದ್ರೆ. ನಾವೆಲ್ಲ ಮಾಡೋದು ಇದೆಯಲ್ಲ, ಅದು ಭೋಗ ನಿದ್ರೆ. ಊಟ ಆದ ಕೂಡಲೇ ನಿದ್ದೆ ಬರ್ತದೆ, ಅದು ಭೋಗ ನಿದ್ರೆ. ಪರಮಾತ್ಮ ಮಾಡೋದು ಯೋಗ ನಿದ್ರೆ. ಅಂದರೆ ಸುಮ್ಮನೆ ಕಣ್ಣು ಮುಚ್ಚಿರ್ತಾನೆ, ಎಲ್ಲ ಗೊತ್ತಾಗ್ತದೆ ಅವನಿಗೆ. ಈಗ ಚಾತುರ್ಮಾಸ್ಯದಲ್ಲಿ ಮಲಗಿರ್ತಾನೆ ಅಂತ ಲೆಕ್ಕ. ಉತ್ಥಾನ ದ್ವಾದಶಿವರೆಗೆ ಮಲಗ್ತಾನೆ, ಉತ್ಥಾನ ದ್ವಾದಶಿ ಹೇಳ್ತಾನೆ. ಮಲಗೋದು ಅಂದರೆ ಏನು? ಸುಮ್ಮನೆ ಯೋಗ ನಿದ್ರೆ ಅಷ್ಟೇ. 4 ತಿಂಗಳು, ವರ್ಷಕ್ಕೊಂದು 4 ತಿಂಗಳು ಚಾತುರ್ಮಾಸ್ಯ ಬಂದಾಗ ಮಲಗ್ತಾನೆ ಅಂದರೆ ಸುಮ್ಮನೆ ವಿಶ್ರಾಂತಿ ತಗೋತಾನಷ್ಟೆ. ಆಮೇಲೆ ಪರಮಾತ್ಮ 87.5 ವರ್ಷ ಮಲಗಿರ್ತಾನೆ. 100 ವರ್ಷ ಪ್ರಳಯ ಕಾಲ, ಅದರಲ್ಲಿ 87.5 ವರ್ಷ ಮಲಗ್ತಾನೆ. 12.5 ವರ್ಷ ಸೃಷ್ಟಿ ಮಾಡ್ತಾನೆ. ಆಮೇಲೆ ಸ್ಥಿತಿಕಾಲ ಅಂತ ಮತ್ತೆ ಬ್ರಹ್ಮದೇವರ 100 ವರ್ಷ ಸ್ಥಿತಿಕಾಲ. ಪ್ರಳಯ ಕಾಲದಲ್ಲಿ 87.5 ವರ್ಷ ಮಲಗಿದ ಮೇಲೆ ದುರ್ಗಾದೇವಿ ತಾನು ಮೊದಲು ಭಗವಂತನ ಸ್ತೋತ್ರ ಮಾಡ್ತಾಳೆ. ಎದ್ದೇಳು ಅಂತ, ಏಳು ರಮಣ ಅಂತ ಉಂಟಲ್ಲ, ಹಾಗೆ ಎದ್ದೇಳು ಅಂತ ಸ್ತೋತ್ರ ಮಾಡ್ತಾಳೆ. ದುರ್ಗಾದೇವಿಯ ಸ್ತೋತ್ರಕ್ಕೆ ಪರಮಾತ್ಮ ಎಚ್ಚೆತ್ತುಕೊಂಡವನಂತೆ ನಟಿಸಿ ಆಮೇಲೆ ಜಗತ್ ಸೃಷ್ಟಿ ಮಾಡಿದ. ಮೊಟ್ಟ ಮೊದಲು ಭಗವಂತ ಸೃಷ್ಟಿ ಮಾಡಿದ್ದು 24 ತತ್ವಗಳನ್ನು. 24 ತತ್ವ ಅಂದರೆ 24 ದ್ರವ್ಯಗಳನ್ನು ಸೃಷ್ಟಿ ಮಾಡ್ತಾನೆ. ಮುಂದೆ ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು. ಬ್ರಹ್ಮಾಂಡದೊಳಗೆ 14 ಲೋಕ. ಆ 14 ಲೋಕದಲ್ಲಿ ಜೀವರನ್ನು ಹುಟ್ಟಿಸ್ಬೇಕು. ಅದಕ್ಕೆ ಬ್ರಹ್ಮಾಂಡ ಅನ್ನುವಂಥದ್ದೊಂದು ಮನೆ ಸೃಷ್ಟಿ ಆಗಬೇಕಲ್ಲ. ಆ ಮನೆಗೆ ಬೇಕಾಗಿರ್ತಕ್ಕಂಥ ಮೂಲ ದ್ರವ್ಯಗಳಿಗೆ ತತ್ವ ಅಂತ ಕರೀತಾರೆ. ಒಂದು ಮನೆ ಕಟ್ಟಬೇಕಾದ್ರೆ ಮೊದಲು ಮರಳು, ಇಟ್ಟಿಗೆ, ಸಿಮೆಂಟು, ಕಲ್ಲು, ಜಲ್ಲಿಕಲ್ಲು ಎಲ್ಲ ಶೇಖರಣೆ ಮಾಡಿ ಆಮೇಲೆ ಮನೆ ಕಟ್ಟೋದು. ಹಾಗೆ ಬ್ರಹ್ಮಾಂಡ ಅನ್ನುವ ಮನೆಗೋಸ್ಕರ, ಮತ್ತು ಪಿಂಡಾಂಡ ಅಂದರೆ ನಮ್ಮ ಶರೀರ. ಬ್ರಹ್ಮಾಂಡ ಸೃಷ್ಟಿ ಆಗಬೇಕು, ಪಿಂಡಾಂಡ ಸೃಷ್ಟಿ ಆಗಬೇಕು, ಈ ದೇಹ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು 24 ಮೂಲ ವಸ್ತುಗಳು. ಅದನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ, ಬುದ್ಧಿ ತತ್ವ, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯ, ಪಂಚ ತನ್ಮಾತ್ರೆಗಳು, ಪಂಚಮಹಾಭೂತಗಳು ಅಂತ 24 ತತ್ವ. ಅವ್ಯಕ್ತ ತತ್ವ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ಅದಕ್ಕೆ ಲಕ್ಷ್ಮೀದೇವಿಯನ್ನು ಅಭಿಮಾನಿ ಅಂತ ಮಾಡಿದ. ಮಹತ್ತತ್ವ ಅಂತ ಒಂದು ಸೃಷ್ಟಿ ಮಾಡಿದ. ಅದಕ್ಕೆ ಬ್ರಹ್ಮ ಮತ್ತು ವಾಯುದೇವರ ಅಭಿಮಾನಿಗಳು. ಅಹಂಕಾರ ತತ್ವ ಅಂತ ಒಂದು ಸೃಷ್ಟಿ ಮಾಡಿದ. ರುದ್ರದೇವರು ಅದಕ್ಕೆ ಅಭಿಮಾನಿಗಳು. ನಾವು ರುದ್ರದೇವ್ರನ್ನ ಸ್ತೋತ್ರ ಮಾಡೋದೇ ಅದಕ್ಕೋಸ್ಕರ. ದುರಹಂಕಾರ ಹೋಗ್ತದೆ. ನಾವು ಅಂದರೆ ಏನು ಅಂತ ನಮ್ಮ ಇತಿಮಿತಿ ಗೊತ್ತಾಗ್ತದೆ. ಈ ಅಹಂಕಾರ ತತ್ವಕ್ಕೆ ರುದ್ರದೇವರ ಅಭಿಮಾನಿಗಳು. ಸರಸ್ವತೀ ದೇವಿ ಬುದ್ಧಿ ತತ್ವಕ್ಕೆ. ಹೀಗೆ ಪಂಚಜ್ಞಾನೇಂದ್ರಿಯಗಳು, ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ಕುಮಾರರು, ನಾಲಿಗೆಗೆ ರಸನೇಂದ್ರಿಯಕ್ಕೆ ವರುಣ, ಇನ್ನು ಸ್ಪರ್ಶೇಂದ್ರಿಯಕ್ಕೆ ಅಹಂಕಾರಿಕ ಪ್ರಾಣ. ಪಂಚಕರ್ಮೇಂದ್ರಿಯಗಳು, ವಾಕ್ ಮಾತಾಡ್ತೇವೆ, ಅಗ್ನಿದೇವರು ಮಾತಾಡಿಸೋದು. ಆ ವಾಗೇಂದ್ರಿಯಕ್ಕೆ ಅಗ್ನಿ ನಿಯಾಮಕ. ವಾಕ್ ಪಾಣಿ, ಕೈಗೆ ಇಂದ್ರ, ದಕ್ಷ ಇಬ್ಬರು ವಾಕ್ಪಾಣಿ. ಪಾದ ನಡಿತೇವೆ, ಜಯಂತ ಪಾದಕ್ಕೆ ಅಭಿಮಾನಿ. ಪಾಯು ಉಪಸ್ಥ, ಮಲಮೂತ್ರ ವಿಸರ್ಜನೇಂದ್ರಿಯ, ಅದಕ್ಕೆ ಮನು ಮತ್ತು ದಕ್ಷ ಅಂತ ಇಬ್ಬರು. ಆಮೇಲೆ ಹೀಗೆ ಪಂಚ ತನ್ಮಾತ್ರ, ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ. ಅದಕ್ಕೆ ಸೌಪರ್ಣಿ, ವಾರುಣಿ, ಪಾರ್ವತಿ ಅಂತ ರುದ್ರದೇವರ ಹೆಂಡತಿ, ಗರುಡದೇವರ ಹೆಂಡತಿ, ಶೇಷದೇವರ ಹೆಂಡತಿ ಅಭಿಮಾನಿಗಳು. ಅದಕ್ಕೆ ಪಂಚಭೂತಗಳು,
ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ. ಆಕಾಶ ತತ್ವಕ್ಕೆ ಅಭಿಮಾನಿ ಗಣಪತಿ. ಆಕಾಶಾತ್ ವಾಯು, ವಾಯು ತತ್ವಕ್ಕೆ ವಾಯುದೇವರು. ಅಗ್ನಿಗೆ ಅಗ್ನಿ ತತ್ವಕ್ಕೆ ಅಗ್ನಿ. ಆಮೇಲೆ ಅಗ್ನಿ ರಾಪಃ, ಅದಕ್ಕೆ ಮತ್ತೆ ಜಲ ಇವನೇ ವರುಣ. ಅದ್ಭ್ಯ ಪೃಥ್ವಿ, ಧರಾದೇವಿ ಅಂತಿದ್ದಾಳೆ. ಇಷ್ಟು ಜನ ತತ್ವಾಭಿಮಾನಿ ದೇವತೆಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ. 24 ತತ್ವ, ಆ ತತ್ವಾಭಿಮಾನಿ ದೇವತೆಗಳು. ಅವರಿಗೆ ಜವಾಬ್ದಾರಿ ಕೊಟ್ಟ. 24 ತತ್ವ ಸೇರಿಸಿ ನೀವು ಬ್ರಹ್ಮಾಂಡ ಸೃಷ್ಟಿ ಮಾಡಿರಿ ಅಂತ ಕೊಟ್ಟ. ಅವರಿಗೆ ಆಗಲಿಲ್ಲ. ಒಂದೊಂದು ತತ್ವಕ್ಕೂ ಒಬ್ಬೊಬ್ಬರು ಅಭಿಮಾನಿಗಳು. ಆದರೆ ಹೇಗೆ ಸೇರಿಸಬೇಕು, ಹೇಗೆ ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಇದು ಗೊತ್ತಾಗಿಲ್ಲ. ಒಬ್ಬನ ಇಟ್ಟಿಗೆ ಅಂಗಡಿಯವರು ಇರ್ತಾರೆ, ಕಬ್ಬಿಣದ ಅಂಗಡಿಯವನೋ ಬೈದ, ನೀವೆಲ್ಲ ಸೇರಿ ಮನೆ ಕಟ್ಟರಿ ಅಂದರೆ ಕಟ್ಟಲಿಕ್ಕೆ ಆಗ್ತದ? ಅದಕ್ಕೂ ಹೊಸ ಇಂಜಿನಿಯರೇ ಬೇಕು. ಹಾಗೆ ಪರಮಾತ್ಮನಿಗೆ ಈ 24 ತತ್ವಾಭಿಮಾನಿಗಳಿಗೆ ಹೇಳಿದರೆ ಅವರಿಗೆ ಬ್ರಹ್ಮಾಂಡ ಸೃಷ್ಟಿ ಮಾಡಲಿಕ್ಕೆ ಆಗಲಿಲ್ಲ. ಅದು ಆ 24 ತತ್ವ ನಮ್ಮ ದೇಹದಲ್ಲಿಯೂ ಇದೆ. ಅದರಿಂದಲೇ ದೇಹ ಸೃಷ್ಟಿಯಾಗಿರೋದು. ದೇಹದಲ್ಲಿ ಎಲ್ಲ ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪೃಥ್ವಿ, ಎಲುಬು, ಇದೆಲ್ಲ ಪೃಥ್ವಿ ತತ್ವ. ಅಪು, ನೀರಿರ್ತದೆ ದೇಹದಲ್ಲಿ. ಪೃಥ್ವಿ, ಅಪು, ತೇಜಸ್ಸು, ಮೈ ಬಿಸಿ ಇರ್ತದೆ. ಒಳಗಡೆ ತೇಜಸ್ ತತ್ವ ಇದೆ. ಒಂದು ಟೆಂಪ್ರೇಚರಲ್ಲಿ ಬಿಸಿ ಇದ್ದೇ ಇರ್ತದೆ ಮೈ. ಎಂಥ ಚಳಿಗಾಲ ಆದರೂ ಕೂಡ ತೇಜಸ್ ತತ್ವ ಇದೆ. ಪೃಥ್ವಿ, ಅಪು, ತೇಜಸ್ಸು. ವಾಯು ತತ್ವ ಇದೆ. 10 ವಾಯುದೇವರಿದ್ದಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ, ದಶಮಾರುತರು ದೇಹದೊಳಗಿದ್ದಾರೆ. ಆಮೇಲೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ. ಒಳಗಡೆ ಸ್ಪೇಸ್ ಇರ್ತದೆ. ಊಟ ಮಾಡಿದ್ದೆಲ್ಲ ತುತ್ತು ಒಳಗೆ ಇಳಿಬೇಕಲ್ಲ, ಸ್ಪೇಸ್ ಇರ್ತದೆ ಒಳಗಡೆ. ಅದಕ್ಕೆ ಸಾವಕಾಶ ಊಟ ಮಾಡಿರಿ ಅಂತಾರೆ. ಸ್ಪೇಸ್ ಇಟ್ಕೊಂಡು ಊಟ ಮಾಡಿ ಅಂತ ಅರ್ಥ. ಪೂರ್ತಿ ಬ್ಲಾಕ್ ಆಗುವಷ್ಟು ಮಾಡಿಬಿಟ್ರೆ ಆಮೇಲೆ ಊಟ ಆದಮೇಲೆ ತೀರ್ಥ ತೊಗೊಳ್ಳಿಕ್ಕೂ ಜಾಗ ಇಲ್ಲದೆ ಇದ್ದರೆ ಆ ರೀತಿ. ಆಕಾಶ ಅಂದ್ರೇನು? ಅವಕಾಶ, ಸ್ಪೇಸು, ಅದು ಒಳಗಡೆ ಇರ್ತದೆ. ಇವೆಲ್ಲವೂ ಇದೆ ನಮ್ಮ ದೇಹದಲ್ಲಿ. ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲ ಇದೆ. ಅದಕ್ಕೆಲ್ಲ ದೇವತೆಗಳಿದ್ದಾರೆ. ಆದರೆ ಆ ಒಬ್ಬೊಬ್ಬ ದೇವತೆಗಳಿಗೂ ಕೂಡ 24 ತತ್ವ ಸೇರಿಸಿ ಬ್ರಹ್ಮಾಂಡ, ಈ ಪಿಂಡಾಂಡ ಸೃಷ್ಟಿ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಹೊಸ ಇಂಜಿನಿಯರೇ ಒಬ್ಬರು ಬೇಕು. ಪರಮಾತ್ಮನಿಗೆ ಶರಣಾದರವರು. ನಾವು ಒಂದೊಂದು ತತ್ವಕ್ಕೆ ಅಭಿಮಾನಿಗಳಾಗಿದ್ದೇವೆ, ಆದರೆ ಬ್ರಹ್ಮಾಂಡ ಸೃಷ್ಟಿ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ. ಪರಮಾತ್ಮನೇ ಅದನ್ನೆಲ್ಲ ಸೇರಿಸಿ ಬ್ರಹ್ಮಾಂಡ, ಪಿಂಡಾಂಡ ಅಂತ ಸೃಷ್ಟಿ ಮಾಡಿದ. ಬ್ರಹ್ಮಾಂಡವನ್ನು ಅದು ದೊಡ್ಡ ಪ್ರಮಾಣದಲ್ಲಿ ಸೇರಿಸಿ ಬ್ರಹ್ಮಾಂಡ ಸೃಷ್ಟಿ ಮಾಡಿದ. ಅದೇ ತತ್ವಗಳನ್ನೇ ಅಲ್ಪ ಪ್ರಮಾಣದಲ್ಲಿ ಈ ದೇಹ ಸೃಷ್ಟಿ ಮಾಡಿದ್ದಾನೆ. ಬ್ರಹ್ಮಾಂಡ ಸೃಷ್ಟಿಯಾಯಿತು. ಬ್ರಹ್ಮಾಂಡದೊಳಗೆ ನೀರು ಸೃಷ್ಟಿ ಮಾಡಿದ. ನೀರಿನ ಮೇಲೆ ಮಲಗಿದ, ಕೆಲವು ವರ್ಷಗಳವರೆಗೆ ಮಲಗಿದ. ಆಮೇಲೆ ತನ್ನ ನಾಭಿಯಲ್ಲಿ ಒಂದು ಕಮಲ ಹುಟ್ಟಿಸಿದ. 14 ದಳದ ಕಮಲ ಪರಮಾತ್ಮ. ಅದಕ್ಕೆ ಅವನನ್ನು ಪದ್ಮನಾಭ ಅಂತ ಕರೀತಾರೆ. ನಾಭಿಯಲ್ಲಿ ಪದ್ಮ ಹುಟ್ಟಿತು, ಅವನು ಪದ್ಮನಾಭ. ಆ 14 ದಳದ ಕಮಲವೇ ಮುಂದೆ 14 ಲೋಕ ಆಗೋದು. ಅದಕ್ಕೆ ಮಾದರಿಯಾಗಿ 14 ದಳದ ಕಮಲ ಹುಟ್ಟಿತು. ಲೋಕಪದ್ಮ ಅಂತ ಅದಕ್ಕೆ ಹೆಸರು. ಆ ಪದ್ಮದಲ್ಲಿ ಬ್ರಹ್ಮದೇವರನ್ನು ಹುಟ್ಟಿಸಿದ. ಆ ಬ್ರಹ್ಮದೇವರು ನೋಡಿದರು, ಯಾರೂ ಇಲ್ಲ. ಬ್ರಹ್ಮಾಂಡ ಸೃಷ್ಟಿಯಾಗಿದೆ. 50,000 ಯೋಜನೆ ವಿಸ್ತಾರವಾದ್ದು ಬ್ರಹ್ಮಾಂಡ. ಅದರೊಳಗೆ ನೀರಿನಲ್ಲಿ ಪರಮಾತ್ಮ ಇದ್ದಾನೆ. ಆ ನಾಭಿಯಲ್ಲಿ ನಾಳ ಬಂದಿದೆ. ಅದರ ತುದಿಯಲ್ಲಿ ಕಮಲ, ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದ್ದಾರೆ. ಇಡೀ ಸುತ್ತಲೂ ನೋಡ್ತಾರೆ, ಯಾರೂ ಇಲ್ಲ, ತಾವು ಒಬ್ಬರೇ. ಸ್ವಲ್ಪ ಹೆದರಿದಂತೆ ನಟಿಸಿದರಂತೆ ಬ್ರಹ್ಮದೇವರು. ಅವತ್ತಿನಿಂದ ಜಗತ್ತಿನಲ್ಲಿ ಒಬ್ಬರೇ ಇರುವಾಗ ಹೆದರಿಕೆ ಶುರುವಾದ. ಅದಕ್ಕೋಸ್ಕರ ದೊಡ್ಡ ಮನೆ ಕಟ್ಕೊಂಡಿರ್ತಾರೆ, ಒಬ್ಬನೇ ಇರು ಅಂದರೆ ಭಯ. ಯಾಕೆ ಬ್ರಹ್ಮದೇವರಿಗೆ ಮೊದಲು ಭಯ ಆದದ್ದು ಆವಾಗ ಅಂತ ತೋರಿಸಿದರು ಭಯವನ್ನು. ಇಡೀ ಬ್ರಹ್ಮಾಂಡದಲ್ಲಿ 50 ಕೋಟಿ ಯೋಜನೆ ವಿಸ್ತಾರವಾದಂಥ ಬ್ರಹ್ಮಾಂಡದಲ್ಲಿ ಒಬ್ಬರೇ ಒಬ್ಬರು ಬ್ರಹ್ಮದೇವರು ಆ ನಾಭಿ ಕಮಲದಲ್ಲಿದ್ದಾರೆ. ಆಮೇಲೆ 4 ದಿಕ್ಕಿನಲ್ಲಿ 4 ಮುಖ ಮಾಡಿಕೊಂಡ್ರು. ಪರಮಾತ್ಮ ಎಲ್ಲಿಯಾದರೂ ಇದ್ದಾನೋ, ನನ್ನನ್ನು ಹುಟ್ಟಿಸಿದವನು ನೋಡೋಣ ಅಂತ ಚತುರ್ಮುಖರಾದರು. 4 ಮುಖ ಬಂತು 4 ದಿಕ್ಕಿನಲ್ಲಿ. ಒಂದು ಮುಖಕ್ಕೂ ಪರಮಾತ್ಮ ಕಾಣಲಿಲ್ಲ. ಭಯನೂ ಆಯಿತು. ಇದೆಲ್ಲ ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಆಮೇಲೆ ಚಿಂತಾಕ್ರಾಂತರಾದರು. ಪರಮಾತ್ಮ ಕಾಣ್ತಾ ಇಲ್ಲ, ನಾನೊಬ್ಬ ಏನು ಮಾಡಬೇಕು ಅಂತ ಯೋಚಿಸುವಾಗ ಅಶರೀರವಾಣಿಯಿಂದ 2 ಅಕ್ಷರ ಕೇಳಿಸ್ತು. ಯಾರು ಅಂತ ಗೊತ್ತಿಲ್ಲ. ಅಶರೀರವಾಣಿ. ಸ್ಪರ್ಶೇಶು ಯತ್ ಷೋಡಶಮೇಕವಿಂಶಂ, 16ನೇದ್ದು 21ನೇದ್ದು ಕೇಳಿಸ್ತು.
ವ್ಯಂಜನಗಳಲ್ಲಿ 16ನೇದ್ದು, 21ನೇದ್ದು. 16ನೇದ್ದು ಅಂದರೆ ತ, ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ಣ. 15ದಾದರೆ ಮುಂದೆ ತ. ಸ್ವಲ್ಪ ಹೊತ್ತು ಬಿಟ್ಟು 21ನೇ ಅಕ್ಷರ ಕೇಳಿಸ್ತು. 21ನೇದ್ದು ಯಾವುದು? ಪ. ಒಂದು ಸಲ ತ ಕೇಳಿಸ್ತು, ಇನ್ನೊಂದು ಸಲ ಪ ಕೇಳಿಸ್ತು. ಆಮೇಲೆ ಬ್ರಹ್ಮದೇವರು ಇದರಲ್ಲಿ ಏನೋ ರಹಸ್ಯ ಇದೆ ಅಂತ ಎರಡನ್ನು ಜೋಡಿಸಿದಾಗ ತಪ ಅನ್ನುವ ಶಬ್ದ ಬಂತು. ತಪಸ್ಸು ಮಾಡಿದರೆ ಪರಮಾತ್ಮ ಕಾಣ್ತಾನೆ, ಈ ಭೌತಿಕ ಮುಖಕ್ಕೆ ಕಾಣೋದಿಲ್ಲ, ತಪಸ್ಸು ಮಾಡಬೇಕು ಅಂತ ಅರ್ಥ ಮಾಡಿಕೊಂಡು ಕಮಲದಲ್ಲೇ ಕೂತ್ಕೊಂಡು 50 ವರ್ಷ ತಪಸ್ಸು ಮಾಡಿದರು. 50 ವರ್ಷ ಅವರ ಮಾನದಿಂದ, ಬ್ರಹ್ಮದೇವರ ಕಾಲಮಾನದಿಂದ 50 ವರ್ಷ ತಪಸ್ಸು ಮಾಡಿದರು. ಆಮೇಲೆ ಭಗವಂತ ಕಂಡು ಅವರಿಗೆ 4 ಶ್ಲೋಕದ ಭಾಗವತ ಹೇಳಿ ನೀವಿನ್ನು ಸೃಷ್ಟಿ ಮಾಡಿರಿ ಅಂತ ಅವರಿಗೆ ಜವಾಬ್ದಾರಿ ಕೊಟ್ಟ. ಅಲ್ಲಿಗೆ ಪ್ರಥಮ ಪರಾರ್ಧ ಮುಗೀತು. ಪರಕಾಲ ಅಂದರೆ ಬ್ರಹ್ಮದೇವರ 100 ವರ್ಷ ಆಯುಷ್ಯ, ಅದಕ್ಕೆ ಪರಕಾಲ ಅಂತ ಹೆಸರು. ಅದರಲ್ಲಿ 2 ಭಾಗ, ಪ್ರಥಮ ಪರಾರ್ಧ, ದ್ವಿತೀಯ ಪರಾರ್ಧ. ಪ್ರಥಮ ಪರಾರ್ಧ ಅಂದರೆ ಮೊದಲನೇ 50 ವರ್ಷ, ಅದು ಬ್ರಹ್ಮದೇವರು ತಪಸ್ಸೇ ಮಾಡಿದ್ದು. ಆಮೇಲೆ 2ನೇ 51ನೇ ವರ್ಷದಿಂದ ಮತ್ತೆ 50 ವರ್ಷ ಶುರುವಾಗ್ತದಲ್ಲ, ಆವಾಗ ಸೃಷ್ಟಿ ಶುರು ಮಾಡಿದರು. 50 ವರ್ಷ ತಪಸ್ಸು ಮಾಡಿ ಭಗವಂತನ ಕಂಡು 4 ಶ್ಲೋಕದ ಭಾಗವತ ಉಪದೇಶ ಪಡೆದು ದ್ವಿತೀಯ ಪರಾರ್ಧದಲ್ಲಿ ಸೃಷ್ಟಿ. ಆದ್ದರಿಂದ ನಾವು ಸಂಕಲ್ಪ ಮಾಡುವಾಗ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೇ ಅಂತ ಹೇಳ್ತೇವೆ. ದ್ವಿತೀಯ ಪರಾರ್ಧ ಈಗ ನಡೀತಾ ಇರೋದು. ಪ್ರಥಮ ಪರಾರ್ಧ ಪೂರ್ತಿ ಬ್ರಹ್ಮದೇವರು ತಪಸ್ಸು ಮಾಡಿದರು. ನಮಗೂ ಅವರಿಗೂ ಇಷ್ಟೇ ವ್ಯತ್ಯಾಸ. ಅವರು ಹುಟ್ಟಿ 50 ವರ್ಷ ತಪಸ್ಸು ಮಾಡಿದರು, ಆಮೇಲೆ ಸೃಷ್ಟಿ ಶುರು ಮಾಡಿದರು. ನಾವು 50 ವರ್ಷ ಸೃಷ್ಟಿ ಮಾಡ್ತೇವೆ, ಆಮೇಲೆ 50 ಆದಮೇಲೆ ತಪಸ್ಸು ಮಾಡೋರು ನಾವು. ಎಲ್ಲ ಮುಗಿದ ಮೇಲೆ ತಪಸ್ಸು. ಆ ಬ್ರಹ್ಮದೇವರು ಮೊದಲೇ ತಪಸ್ಸು ಮಾಡಿದರು 50 ವರ್ಷ. ದ್ವಿತೀಯ ಪರಾರ್ಧದಲ್ಲಿ ಸೃಷ್ಟಿ. ಬ್ರಹ್ಮದೇವರು ಮಾಡಿದ ಸೃಷ್ಟಿ ಅಂದರೆ ಮೊದಲು ಅಜ್ಞಾನ ಸೃಷ್ಟಿ ಮಾಡಿದರು. 5 ವಿಧವಾದ ಅಜ್ಞಾನ. ಏನೂ ಗೊತ್ತಿಲ್ಲ ಅಂತ ಒಂದು, ತಪ್ಪು ತಿಳುವಳಿಕೆಯಲ್ಲಿ ಆಗ್ರಹ, ಸರಿಯಾಗಿ ಹೇಳುವವರ ಮೇಲೆ ಕೋಪ, ದ್ವೇಷ. ಇದೇ 5 ವಿಧ ಅಜ್ಞಾನ ಸೃಷ್ಟಿ ಮಾಡಿದರು ತಾಮಸ ಜೀವರಿಗೆ ಅವರ ಸಾಧನೆ ಆಗಲಿ ಅಂತ. ಆಮೇಲೆ ಪರಮಾತ್ಮನ ಧ್ಯಾನ ಮಾಡಿ ಮನಸ್ಸನ್ನು ಪವಿತ್ರ ಮಾಡಿಕೊಂಡು 4 ಮಂದಿನ ಮಾನಸ ಪುತ್ರರನ್ನು ಸೃಷ್ಟಿ ಮಾಡ್ತಾರೆ. ಅವರೇ ಸನಕ, ಸನಂದನ, ಸನಾತನ, ಸನತ್ಕುಮಾರ ಅಂತ 4 ಮಕ್ಕಳು ಹುಟ್ಟಿದರು. ಅದು ದ್ವಿತೀಯ ಪರಾರ್ಧ. ಭಗವಂತನ ಸಂಕಲ್ಪದಂತೆ ಸೃಷ್ಟಿ ಆಗಬೇಕು. ತಾವು 4 ಮಕ್ಕಳನ್ನು ಬ್ರಹ್ಮದೇವರು ಹುಟ್ಟಿಸಿದರು. ಅವರಿಗೆ ಹೇಳಿದರು, ನೀವು ಮದುವೆ ಮಾಡಿಕೊಂಡು ಮುಂದೆ ವಂಶ ನೀವು ಬೆಳೆಸ್ರಿ ಅಂತ. ಆದರೆ ಆ 4 ಮಕ್ಕಳು ಮೊದಲು ಹುಟ್ಟಿದವರು ಸೃಷ್ಟಿಕಾಲ, ದ್ವಿತೀಯ ಪರಾರ್ಧ ಸೃಷ್ಟಿಕಾಲ, ವಂಶ ಅಭಿವೃದ್ಧಿ ಆಗಬೇಕು. ಆದರೆ ಅವರು 4 ಮಂದಿ ಸನ್ಯಾಸಿಗಳಾಗಿಬಿಟ್ರು. ನಮಗೆ ಸೃಷ್ಟಿ ಅದೆಲ್ಲ ಬೇಡ, ಸಂಸಾರ ಜಂಜಾಟ ಬೇಡ, ನಾವು ಸನ್ಯಾಸಿಗಳಾಗ್ತೇವೆ ಅಂತ 4 ಮಂದಿ ಸನ್ಯಾಸಿಗಳಾದರು. ಮಾತು ಮೀರಿದ್ರಲ್ಲ ಅಂತ ಬ್ರಹ್ಮದೇವರಿಗೆ ಕ್ಷಣಕಾಲ ಕೋಪ ಬಂತಂತೆ. ಅವತ್ತಿನಿಂದ ಜಗತ್ತಿನಲ್ಲಿ ಮಾತು ಮೀರಿದ್ರೆ ಕೋಪ ಅಂತ ಶುರುವಾಯಿತು. ಏನಾದರೂ ಯಾರಿಗಾದರೂ ಕೆಲಸ ಹೇಳಿದ್ಕೊಳ್ಳೆ ಮೊದಲು ಹ್ಞೂ ಅನ್ನಬೇಕು, ಆಮೇಲೆ 5 ನಿಮಿಷ ಬಿಟ್ಟು ಸ್ವಲ್ಪ ತೊಂದರೆ ಇದೆ ಅಂದರೆ ಪರವಾಗಿಲ್ಲ, ಹೇಳಿದ ಕೂಡಲೇ ಆಗಲ್ಲ ಅಂತಂದರೆ ಸಿಟ್ಟೇ ಬರ್ತದೆ. ಬ್ರಹ್ಮದೇವರು ಅವ್ರಿಗೆ ಹೇಳಿದರು 4 ಮಂದಿಗೆ, ಪ್ರಜಾ ಉತ್ಪತ್ತಿ ಮಾಡಿ ಮದುವೆ ಮಾಡಿಕೊಳ್ರಿ ಅಂದರೆ, ಇಲ್ಲ ನಾವು ಸನ್ಯಾಸಿಗಳಾಗ್ತೇವೆ ಅಂದರು. ಸಿಟ್ಟು ಬರದೇ ಇರ್ತದ? ಮಾತು ಮೀರಿದರು ಅಂತ ಸಿಟ್ಟು ಬಂತು. ಸಿಟ್ಟಿನಿಂದ ರುದ್ರದೇವರು ಹುಟ್ಟಿದರು. ಆ ರುದ್ರದೇವರಿಗೆ ಆಜ್ಞೆ ಮಾಡಿದರು, ಅವರು ಸನ್ಯಾಸಿಗಳಾಗ್ತಾರಂತೆ, ಆಗಲಿ ನೀನಾದರೂ ಪ್ರಜೋತ್ಪತ್ತಿ ಮಾಡು ಅಂತ. ಅದು ಅವಶ್ಯ ಮಾಡ್ತೇನೆ ಅಂತ ರುದ್ರದೇವರು ಒಪ್ಪಿದರು. ಇಲ್ಲದಿದ್ದರೆ ಇನ್ನೂ ಸಿಟ್ಟು ಜಾಸ್ತಿ ಆಗ್ತದೆ, ಅದಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿ 11 ರೂಪ ಧರಿಸಿದರು. ಏಕಾದಶ ರುದ್ರರು ಅಂತ ಅದು. ಬ್ರಹ್ಮದೇವರು 11 ಕನ್ಯೆಯರನ್ನು ಸೃಷ್ಟಿ ಮಾಡಿಕೊಟ್ರು. 11 ರೂಪದಿಂದ ರುದ್ರದೇವರು ಸೃಷ್ಟಿ ಮಾಡಿದರು. ಆದರೆ ಮಾಡಿದ್ದೆಲ್ಲ ಭೂತಗಣಗಳ ಸೃಷ್ಟಿ. ರುದ್ರದೇವ ಸೃಷ್ಟಿ ಅಂದರೆ ಅವರು ಭೂತಗಣಾಧಿಪತಿ, ಭೂತಗಳನ್ನು ಸೃಷ್ಟಿ ಮಾಡಿದರು. ಕೊನೆಗೆ ಬ್ರಹ್ಮದೇವರೇ ಹೇಳಿದ್ರಂತೆ, ಸಾಕು ಮಾಡು ಅಂತ ಅಂದ್ಬಿಟ್ಟು. ಸೃಷ್ಟಿ ಸಾಕು, ಸೃಷ್ಟಿ ಮಾಡು, ಪ್ರಜೋತ್ಪತ್ತಿ ಮಾಡು ಅಂದರೆ ಈ ಭೂತಗಳನ್ನು ಸೃಷ್ಟಿ ಮಾಡಿದ್ದೀರಿ, ಈ ಜಗತ್ತನ್ನೇ ನುಂಗಿ ಹಾಕ್ತಾವೆ, ಸಾಕು, ಮತ್ತೇನು ಮಾಡಬೇಕು ನಾನು ಅಂತಂದರು. ಕೈಲಾಸ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿರಿ ಅಂತ ಕಳಿಸಿದರು. ರುದ್ರದೇವರು ಭೂತಗಳನ್ನು ಕರ್ಕೊಂಡು ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡ್ತಾ ಇದ್ದಾರೆ. ಆಮೇಲೆ ಬ್ರಹ್ಮದೇವರು ತಮ್ಮ ದೇಹದ ಅವಯವದಿಂದ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ದಕ್ಷ, ನಾರದ, ಇಷ್ಟು ಜನರನ್ನ 10 ಪ್ರಜಾಪತಿಗಳು ಅಂತ ಅವ್ರನ್ನ ಸೃಷ್ಟಿ ಮಾಡಿದರು.
ಅವರಿಗೆಲ್ಲ ವೇದೋಪದೇಶ ಮಾಡಿದರು. ಅವರು ಗೋತ್ರ ಪ್ರವರ್ತಕರಾದರು. ಮರೀಚಿ, ಅಂಗೆರಸು ಇವರೆಲ್ಲ ಮುಂದೆ ಸೃಷ್ಟಿ ಮಾಡಿ ಗೋತ್ರ ಪ್ರವರ್ತಕರಾದರು. ಆಮೇಲೆ ಬ್ರಹ್ಮದೇವರು ತಮ್ಮ ದೇಹ 2 ಭಾಗ ಮಾಡಿಕೊಂಡು, ಒಂದು ಭಾಗದಿಂದ ಸ್ವಯಂಭೂಮನು, ಮತ್ತೊಂದು ಭಾಗದಿಂದ ಶತರೂಪ ಅಂತ ಇಬ್ಬರನ್ನು ಹುಟ್ಟಿಸಿದರು. ಅವರೇ ಮಾನವರ ಸೃಷ್ಟಿಗಾಗಬೇಕಲ್ಲ, ಮಾನವರ ಸೃಷ್ಟಿಗೋಸ್ಕರವಾಗಿ ಮನು ಮತ್ತು ಶತರೂಪೆಯರನ್ನು ಹುಟ್ಟಿಸಿದರು. ಬಲಭಾಗದಿಂದ ಮನು ಹುಟ್ಟಿದ, ಎಡಭಾಗದಿಂದ ಶತರೂಪೆ ಹುಟ್ಟಿದ್ಲು. ಅವರಿಬ್ಬರು ದಂಪತಿಗಳಾದರು. ಗೃಹಸ್ಥ ಧರ್ಮದಿಂದ ಮಾನವರ ಸೃಷ್ಟಿ ಆಗಲಿ ಅಂತ ಆಜ್ಞೆ ಮಾಡಿದರು. ಆಮೇಲೆ ಮಾನವರು ಹುಟ್ಟಿಸಿದರು. ಅವತ್ತಿನಿಂದ ಗೃಹಸ್ಥ ಧರ್ಮದಿಂದ ಶುರುವಾಯಿತು. ಸ್ವಯಂಭೂಮನು ಶತರೂಪೆಯನ್ನು ಮದುವೆ ಮಾಡಿಕೊಂಡ. ಮಾನವರನ್ನು ಹುಟ್ಟಿಸಬೇಕು, ಆದರೆ ಮಾನವರಿಗಿರಲಿಕ್ಕೆ ಭೂಮಿ ಇಲ್ಲ. ಬ್ರಹ್ಮಾಂಡ ಸೃಷ್ಟಿಯಾಗಿತ್ತು. ಬ್ರಹ್ಮಾಂಡದ ಮಧ್ಯದಲ್ಲಿ, ಒಳಗಡೆ ಮಧ್ಯದಲ್ಲಿ ಭೂಲೋಕ, ಭೂಲೋಕದ ಮಧ್ಯದಲ್ಲಿ ಭೂಮಿ, ಭೂಮಿಯ ಕೆಳಗಡೆ ಸಮುದ್ರ ಇದೆಯಂತೆ. ಭೂಮಿ ಮೇಲಿರೋ ಸಮುದ್ರ ಈ ಚತುಸ್ಸಾಗರಗಳು, ಇದೆಲ್ಲ ಹೊತ್ತುಕೊಂಡಂಥ ಭೂಮಿಯ ಅಡಿಯಲ್ಲಿ ಮತ್ತೆ ಘನೋದಕ ಸಮುದ್ರ ಅಂತ ಒಂದು ದೊಡ್ಡ ಸಮುದ್ರ. ಆ ಸಮುದ್ರದ ಮೇಲೆ ಭೂಮಿ ನಿಂತಿರೋದು. ಹಾಲಿನ ಮೇಲೆ ಕೆನೆ ಇದ್ದ ಹಾಗೆ ಅಂತಾರೆ. ಹಾಲಿನ ಮೇಲೆ ಕೆನೆ, ಗಟ್ಟಿ ಕೆನೆ ಹಾಲಿನ ಮೇಲೆ ನಿಂತಿರ್ತದೆ, ಸುತ್ತಲೂ ಪಾತ್ರೆಗೆ ಅಂಟಿಕೊಂಡು. ಹಾಗೆ ಭೂಮಿ ಇರೋದು. ಆ ಭೂಮಿ ಭಾರಕ್ಕೆ ಮುಳುಗಿಬಿಡ್ತು. ಬ್ರಹ್ಮದೇವರ ಹತ್ರ ಸ್ವಯಂಭೂಮನು ಬಂದು ಕೇಳ್ತಾ ಇದ್ದಾನೆ, ಮಾನವರನ್ನು ಎಲ್ಲಿ ಹುಟ್ಟಿಸಲಿ ನಾನು? ಮಾನವರಿಗೆ ಭೂಮಿ ಬೇಕು, ಭೂಮಿ ಇಲ್ಲ. ಘನೋದಕ ಸಮುದ್ರದಲ್ಲಿ ಮುಳುಗಿಬಿಟ್ಟಿದೆ. ಸುತ್ತಲೂ ಅಂಧತಮಸ್ಸು ಅಂತಿದೆ, ಅಂದರೆ ತಮಸ್ಸು, ಕತ್ತಲೆ, ಗಟ್ಟಿಯಾದ ಕತ್ತಲೆ ಅದಕ್ಕೆ ಅಂಟುಕೊಂಡಿರೋದು, ಅದು ಮುಳುಗಿಬಿಟ್ಟಿದೆ. ಆಗ ಬ್ರಹ್ಮದೇವರು ಕೂಡ ಯೋಚನೆ ಮಾಡಿದರು, ಇಷ್ಟು ವಿಸ್ತಾರವಾದ ಭೂಮಿ ಸಮುದ್ರದಲ್ಲಿ ಮುಳುಗಿದೆ, ಇದನ್ನು ಎತ್ತೋದು ಹೇಗೆ ಅಂತ ಯೋಚನೆ ಮಾಡುವಾಗ ಭಗವಂತ ಆ ಬ್ರಹ್ಮದೇವರ ಮೂಗಿನ ದ್ವಾರದಿಂದ ವರಾಹ ರೂಪದಿಂದ ಪ್ರಾದುರ್ಭೂತನಾದ. ಒಂದು ಸಣ್ಣ ಹೆಬ್ಬೆರಳಿನ ಗಾತ್ರದ ಹಂದಿ ಮರಿ ಪ್ರಾದುರ್ಭಾವ ಆಯಿತು. ಒಂದು ಕ್ಷಣದಲ್ಲಿ ಆನೆಯಷ್ಟು ದೊಡ್ಡ ಆಕಾರದಲ್ಲಿ ಆ ಹಂದಿ ಬೆಳೀತು. ಶ್ವೇತವರಾಹ ಅಂತ, ಬಿಳಿ ಬಣ್ಣದ ವರಾಹ. ಶ್ವೇತವರಾಹನಾಗಿ ಭಗವಂತ ಪ್ರಾದುರ್ಭವಿಸಿದ. ಸಮುದ್ರದಲ್ಲಿ ಮುಳುಗಿ ಆ ಭೂಮಿಯನ್ನು ಮೇಲಕ್ಕೆ ಎತ್ತಿಟ್ಟು. ಆದಿಹಿರಣ್ಯಾಕ್ಷ ಅಂತ ಒಬ್ಬ ಅಸುರ ಇದ್ದ ಮೊದಲೇ. ಅವನು ಎತ್ತಬೇಡ ಅಂತ ಬರ್ತಾನೆ. ಅವನನ್ನು ಯುದ್ಧದಲ್ಲಿ ಸೋಲಿಸಿ ಭೂಮಿಯನ್ನು ಎತ್ತಿ ಅದರ ಜಾಗಕ್ಕೆ ಫಿಕ್ಸ್ ಮಾಡಿಟ್ಟದ್ದು ಶ್ವೇತವರಾಹ ರೂಪಿ ಪರಮಾತ್ಮ. ಅವನನ್ನೇ ಆದಿವರಾಹ ಅಂತ ಕರೀತಾರೆ, ಶ್ವೇತವರಾಹ ಅಂತ ಕರೀತಾರೆ. ಆ ವರಾಹದೇವರು ಎತ್ತಿದ ಭೂಮಿ ಮೇಲೆ ಪ್ರಜೆಗಳ ಉತ್ಪತ್ತಿ ಆದದ್ದು, ಮಾನವರು ಹುಟ್ಟಿದ್ದು ಅದರಲ್ಲಿ. ಆದ್ದರಿಂದಲೇ ಪ್ರತಿಯೊಬ್ಬ ಮನುಷ್ಯ ವರಾಹದೇವರನ್ನು ಸ್ಮರಣೆ ಮಾಡ್ತಾನೆ. ಸಂಧ್ಯಾ ವಂದನೆ, ಸಂಕಲ್ಪ ಎಲ್ಲ ಮಾಡುವಾಗ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ಅಂತಾರೆ. ಈ ಕಲ್ಪ ಅಂದರೆ ಈ ದಿವಸ, ಬ್ರಹ್ಮದೇವರ 51ನೇ ವರ್ಷದ ಮೊದಲನೇ ದಿನ. ಇದಕ್ಕೆ ಶ್ವೇತವರಾಹ ಕಲ್ಪ ಅಂತ ಹೆಸರು. ಯಾಕೆಂದರೆ ಮೊಟ್ಟ ಮೊದಲು ಭಗವಂತ ಪ್ರಾದುರ್ಭವಿಸಿದ್ದು ಶ್ವೇತವರಾಹನಾಗಿ, ಬಿಳಿ ಬಣ್ಣದ ವರಾಹನಾಗಿ ಆ ಭೂಮಿಯನ್ನು ಎತ್ತಿಟ್ಟ. ಅದರಿಂದ ಭೂವರಾಹ ಅಂತಲೂ ಹೆಸರು, ಶ್ವೇತವರಾಹ ಅಂತಲೂ ಹೆಸರು, ಆದಿವರಾಹ ಅಂತ ಕರೀತಾರೆ. ಯಜ್ಞಗಳನ್ನು ಸೃಷ್ಟಿ ಮಾಡಿದ್ದು ಅವನೇ, ಯಜ್ಞವರಾಹ ಅಂತಲೂ ಕೂಡ ಕರೀತಾರೆ. ಅನೇಕ ಯಜ್ಞಗಳು, ಜ್ಯೋತಿಷ್ಠೋಮ, ಸೋಮಯಾಗ ಇವೆಲ್ಲ ಸೃಷ್ಟಿಯಾದದ್ದು ಆ ವರಾಹನಿಂದ. ಹೀಗೆ ಯಜ್ಞವರಾಹ, ಆದಿವರಾಹ, ಶ್ವೇತವರಾಹ ರೂಪದಿಂದ ಭಗವಂತ ಪ್ರಾದುರ್ಭವಿಸಿ ಭೂಮಿ ಎತ್ತಿಟ್ಟು. ಆ ಭೂಮಿ ಮೇಲೆ ಮನುವಿನಿಂದ 5 ಜನ ಮಕ್ಕಳು ಹುಟ್ಟಿದರು. 2 ಗಂಡು 3 ಹೆಣ್ಣು. ಪ್ರಿಯವ್ರತ, ಉತ್ತಾನಪಾದ. ಮನುಕುಲದಲ್ಲಿ ಮಾನವರಿಗೆಲ್ಲ ಮೂಲ ಸ್ವಯಂಭೂಮನು. ಅವನಿಂದ ಮೊದಲು ಹುಟ್ಟಿದ ಮಾನವರು ಅಂದರೆ ಪ್ರಿಯವ್ರತ, ಉತ್ತಾನಪಾದ, 2 ಗಂಡು ಮಕ್ಕಳು. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಹೆಣ್ಣು. ಆ ಹೆಣ್ಣು ಮಕ್ಕಳ ಚರಿತ್ರೆ ಹೇಳ್ತಾರೆ ಶುಕಾಚಾರ್ಯರು. 3 ಹೆಣ್ಣು ಮಕ್ಕಳಲ್ಲಿ ದೇವಹೂತಿ ಬಹಳ ಅದ್ಭುತವಾದಂಥ ಮಹಿಳೆ. ಸಣ್ಣ ವಯಸ್ಸಿನಲ್ಲಿ ಅವಳ ಬುದ್ಧಿ ಬಹಳ ಪರಿಪಕ್ವ, ವೈರಾಗ್ಯ, ಅಷ್ಟು ವೈರಾಗ್ಯಶಾಲಿ ಬುದ್ಧಿ. ಮನುವಿನ ಮಗಳು. ಮನು ಅಂದರೆ ಸ್ವಯಂಭವ ಮನು ಅಂದರೆ ಒಂದು ಮನ್ವಂತರ ಕಾಲ ಪ್ರಪಂಚ ಆಳುವವನು. ಒಂದು ಮನ್ವಂತರದ ತನಕ ಈಗ ನಡೀತಾ ಇರೋದು 7ನೇ ಮನ್ವಂತರ, ವೈವಸ್ವತ ಮನ್ವಂತರೇ ಅಂತೀವಿ.
ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ. ಇದು ನಡೀತಾ ಇರೋದು 7ನೇ ವೈವಸ್ವತ ಮನ್ವಂತರ. ಮೊದಲನೇದ್ದು ಸ್ವಯಂಭವ ಮನ್ವಂತರ. ಸ್ವಯಂಭವ ಮನುವೇ ಅಧಿಪತಿಯಾಗಿದ್ದ. ಒಂದು ಮನ್ವಂತರ ಅಂದರೆ 71 ಮಹಾಯುಗ. 71 ಮಹಾಯುಗ. ಒಂದು ಮಹಾಯುಗ ಅಂದರೆ ಕೃತ, ತ್ರೇತ, ದ್ವಾಪರ, ಕಲಿಯುಗ. ಇಷ್ಟು ಒಂದು ಸಲ ಆದರೆ ಒಂದು ಮಹಾಯುಗ. ಈ ಚಕ್ರ 71 ಸಲ ತಿರುಗಬೇಕು, ಆವಾಗ ಒಂದು ಮನ್ವಂತರ ಆಗ್ತದೆ. ಮೊದಲನೇದ್ದು ಸ್ವಯಂಭವ ಮನ್ವಂತರ, ಎರಡನೇದ್ದು ಸ್ವಾರೋಚಿಷ, ಆಮೇಲೆ ಉತ್ತಮ, 4ನೇದ್ದು ತಾಪಸ ಮನ್ವಂತರ, 5ನೇದ್ದು ರೈವತ, 6ನೇದ್ದು ಚಾಕ್ಷುಷ, 7ನೇದ್ದು ಈಗ ನಡೀತಾ ಇರೋ ವೈವಸ್ವತ ಮನ್ವಂತರ. ಇದು ಬ್ರಹ್ಮದೇವರ ದ್ವಿತೀಯ ಪರಾರ್ಧದ ಮೊದಲನೇ ದಿವಸದಲ್ಲಿ 7ನೇ ಮನ್ವಂತರ ನಡೀತಾ ಇದೆ. ಒಂದು ಮನ್ವಂತರ ಅಂದರೆ 71 ಮಹಾಯುಗ ಚಕ್ರ ತಿರುಗಬೇಕು. ಈಗ 28ನೇ ಕಲಿಯುಗದಲ್ಲಿ ನಾವಿದ್ದೇವೆ. 28ನೇ ಕಲಿಯುಗ. ಸ್ವಯಂಭವ ಮನು ಅಂತಂದರೆ ಮೊದಲನೇ ಮನ್ವಂತರದ ಅಧಿಪತಿ, ಇಡೀ ಪ್ರಪಂಚ ಆಳುವವನು. ಅವನ ಮಗಳು ದೇವಹೂತಿ, ಅವಳಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಸ್ವಯಂಭವ ಮನು. ಸಣ್ಣ ವಯಸ್ಸಿನ ಹುಡುಗಿ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡುವಾಗ ದೇವಹೂತಿ ಹೇಳ್ತಾಳೆ, ಅಪ್ಪ ನನ್ನನ್ನು ಯಾರ್ಯಾರಿಗೋ ಕೊಟ್ಟು ಮದುವೆ ಮಾಡಬೇಡಿ. ಯಾರೋ ರಾಜಕುಮಾರ ಅಂತ ಹುಡುಕಿ, ನಾನು ರಾಜಕುಮಾರಿ, ಅರಮನೆಯಲ್ಲಿ ಬೆಳೆದವಳು, ಇನ್ನೊಬ್ಬ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಏನಿಲ್ಲ, ಒಬ್ಬ ತತ್ವಜ್ಞಾನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿ ಅಂತ ಹೇಳವು. ನನ್ನ ಕೈ ಹಿಡಿಯುವ ಗಂಡ ಒಬ್ಬ ತತ್ವಜ್ಞಾನಿ ಆಗಿರಬೇಕು. ಯಾಕೆ ಈ ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾದ್ರೆ ಭಗವಂತನ ತತ್ವಜ್ಞಾನ ಬೇಕು. ಇಲ್ಲದಿದ್ದರೆ ಮನುಷ್ಯ ಜನ್ಮ ವ್ಯರ್ಥ. ತಿನ್ನೋದು, ಮಲಗೋದು, ಸಂತತಿ ಪ್ರಾಣಿಗಳಿಗೂ ಉಂಟು. ದನಕರುಗಳು ತಿಂತಾವೆ, ಅವು ಮಲಗ್ತಾವೆ. ದನಕರುಗಳಿಗೂ ಆಹಾರ ಇದೆ, ಸಂತತಿ ಇದೆ, ನಿದ್ದೆ ಇದೆ, ಜಗಳ ಇದೆ, ಕೋಪ, ದ್ವೇಷ ಎಲ್ಲ ಪ್ರಾಣಿಗಳಲ್ಲೂ ನೋಡ್ತೇವೆ ನಾವು. ಜ್ಞಾನವೂ ಇದೆ ಅವುಗಳಿಗೆ, ಇಲ್ಲ ಅಂತಲ್ಲ. ಆದರೆ ಭಗವಂತನ ಜ್ಞಾನ ಮಾತ್ರ ಇಲ್ಲ. ತನ್ನ ಮರಿ ಯಾವುದು ಅದೆಲ್ಲ ಗೊತ್ತಿದೆ, ದೇವರ ತತ್ವಜ್ಞಾನ ಮಾತ್ರ ಇಲ್ಲ. ಒಂದು ಆನೆ ಎಷ್ಟು ದೇವರ ಸೇವೆ ಮಾಡುತ್ತದೆ, ಉತ್ಸವದಲ್ಲಿ ದೇವರಿಗೆ ಚಾಮರ ಹಾಕು ಅಂದರೆ ಹಾಕ್ತದೆ. ಆದರೆ ಇವನು ಸರ್ವೋತ್ತಮ ದೇವರ ಅನುಸಂಧಾನವೇ ಇಲ್ಲ. ಇನ್ಯಾರು ಕೂತರು ಹಾಕಿಸ್ತದೆ. ಬೇಕಾದ್ರೆ ನಮಸ್ಕಾರ ಮಾಡು ಅಂದರೆ ಯಾರಿಗೆ ಬೇಕಾದ್ರೆ ಆನೆ ನಮಸ್ಕಾರ ಮಾಡ್ತದೆ, ಯಾರಿಗೆ ಬೇಕಾದ್ರೆ ಮಾಲೆ ಹಾಕ್ತದೆ. ಮಾವುತ ಹೇಳಿದರೆ ಸಾಕು ಹಾಕ್ತದೆ. ಮನುಷ್ಯ ಹಾಗೆ ಹಾಕೋದಿಲ್ಲ. ಯಾರಿಗೆ ಹಾಕಬೇಕು, ಯಾರಿಗೆ ಹಾಕಬಾರ್ದು, ಯಾರು ಗುಣವಂತ, ಈ ವಿವೇಚನೆ ಇದೆ ಮನುಷ್ಯನಿಗೆ. ಇದು ಪ್ರಾಣಿಗಳಿಗಿಲ್ಲ. ಬೇರೆ ಜ್ಞಾನ ಇದೆ, ಯಾವುದು ತಿನ್ನಬೇಕು, ಯಾವುದು ತನ್ನ ಮರಿ, ಅದೆಲ್ಲ ಜ್ಞಾನ ಇದೆ. ಆದರೆ ಭಗವಂತನ ಜ್ಞಾನ ಮಾತ್ರ ಮನುಷ್ಯನಿಗೆ ಮಾತ್ರ ಸೀಮಿತಗೊಳಿಸಿದ್ದಾನೆ, ಇನ್ನು ಯಾವ ಪ್ರಾಣಿಗೂ ಇಲ್ಲ. ದನ ಬೇಕಾದಷ್ಟು ಹಾಲು ಕೊಡ್ತದೆ, ದೇವರಿಗೆ ಕ್ಷೀರಾಭಿಷೇಕ ಮಾಡ್ತೇವೆ. ಆ ದನಕ್ಕೆ ಏನಾದರೂ ಒಂದು ತೃಪ್ತಿ ಇದೆಯಾ, ನನ್ನ ಹಾಲಿನಿಂದ ಇವತ್ತು ದೇವರಿಗೆ ಅಭಿಷೇಕ ಮಾಡ್ತಿದ್ದಾರೆ ಅಂತ? ಇಲ್ಲ. ನನ್ನ ಗಿಡದಿಂದ ಹೂ ತೆಗೆದು ದೇವರಿಗೆ ಏರಿಸ್ತಿದ್ದಾರೆ ಅಂತ ತೃಪ್ತಿ ಇಲ್ಲ. ಆದರೆ ಒಬ್ಬ ಮನುಷ್ಯನಿಗಿದೆ, ಇವತ್ತು ನಾನು ಕೊಟ್ಟ ತೆಂಗಿನಕಾಯಿ ಹೊಡಿತಾ ಇದ್ದಾರೆ, ನಾನು ಕೊಟ್ಟ ಮಡಿ ಉಡಿಸಿದ್ದಾರೆ ದೇವರಿಗೆ, ನಾನು ಕೊಟ್ಟ ವಸ್ತ್ರ ಉಡಿಸಿದ್ದಾರೆ, ನಾನು ಕೊಟ್ಟ ಆಭರಣ ಹಾಕಿದ್ದಾರೆ ಅಂತ ಒಂದು ತೃಪ್ತಿ ಇದೆ. ದನಗಳಿಗೆ ಅದಿಲ್ಲ. ಅದರಿಂದ ದೇವಹೂತಿ ಹೇಳ್ತಾಳೆ, ಸಣ್ಣ ವಯಸ್ಸಿನಲ್ಲಿ ನನ್ನನ್ನು ಒಬ್ಬ ಭಗವಂತನ ತತ್ವಜ್ಞಾನಿಗೆ ಕೊಟ್ಟು ಮದುವೆ ಮಾಡಿರಿ. ನಾನು ಗಂಡನಿಂದಲೇ ಪರಮಾತ್ಮನ ತತ್ವ ತಿಳಿಬಹುದು. ಇಲ್ಲದೇ ಇದ್ದರೆ ಇನ್ನೊಬ್ಬರ ಹತ್ರ ಮತ್ತೆ ಗುರುಗಳು ಅಂತ ಹೋಗಬೇಕಾಗ್ತದೆ. ಆದ್ದರಿಂದ ನನ್ನ ಗಂಡ ತತ್ವಜ್ಞಾನಿ ಆಗಬೇಕು ಅಂತ ಬಯಸಿದ್ರು. ಕೊನೆಗೆ ನಾರದರನ್ನು ಕೇಳಿ ಸ್ವಯಂಭವಮನು ಕರ್ದಮ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಬ್ರಹ್ಮಜ್ಞಾನ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಕ್ಕೆ ಅರಮನೆಯಲ್ಲಿ ಹುಟ್ಟಿದವಳು ಕರ್ದಮ ಋಷಿಗಳ ಕೈ ಹಿಡಿದು ಒಂದು ಗುಡಿಸಲಿಗೆ ಬರಬೇಕಾಯ್ತು. ಅವಳು ಗುಡಿಸಲಿಗೆ ಬಂದು, ನನಗೆ ಅರಮನೆ ಬೇಕು ಅಂತ ಏನಿಲ್ಲ, ಗುಡಿಸಲಲ್ಲಿ ಆದರೂ ಇರ್ತೇನೆ, ಪರ್ಣಕುಟೀರದಲ್ಲಿ ಇರ್ತೇನೆ, ಅವರು ಋಷಿಗಳಾಗಿದ್ದರೂ ಸರಿ, ನನಗೆ ಬೇಕಾದ್ದು ಬ್ರಹ್ಮಜ್ಞಾನ. ಇಷ್ಟು ಅವಳಿಗೆ ಆಸೆ. ಎಂಥ ವೈರಾಗ್ಯ! ಒಂದು ರೀತಿಯಲ್ಲಿ ಕರ್ದಮರಿಗಿಂತಲೂ ಮೀರಿದ ವೈರಾಗ್ಯ. ಒಬ್ಬ ಯೋಗಿ ಇದ್ದಂತೆ, ಅವನಿಗೊಬ್ಬ ರಾಜ ಆ ಯೋಗಿಗೆ ಸಾಕಷ್ಟು ಮುತ್ತು ರತ್ನ ವಜ್ರ ಕೊಡ್ತೇನೆ ಅಂತ ಅವನ ಹಠ. ನನಗೆ ಬೇಡ ಅಂತ ಇವನು ವೈರಾಗ್ಯ, ನನಗೆ ಬೇಡ. ಕೊನೆಗೆ ಅವನ ರಾಜ ಏನು ಮಾಡಿದ, ತನ್ನ ಹಠ ಬಿಡಲಿಲ್ಲ. ಒಂದು ರಾತ್ರಿ ದಿವಸ ಆ ಯೋಗಿಯ ಪರ್ಣಕುಟೀರದ ಮುಂದೆ, ಆ ಗುಡಿಸಲ ಮುಂದೆ
ಒಂದಿಷ್ಟು ತೆಗ್ಗುಗಳು ಬಿದ್ದಿತ್ತಂತೆ. ಅಲ್ಲಿ ಬಂದು ಮುತ್ತು ರತ್ನ ಎಲ್ಲ ಚೆಲ್ಲಿ ಹೋದನಂತೆ. ಮನೆ ಅಂಗಳದಲ್ಲಿ ಮುತ್ತು ರತ್ನ ಎಲ್ಲ ಚೆಲ್ಲಿ ಹೋದ. ಯೋಗಿ ಮರುದಿವಸ ಎದ್ದು ನೋಡ್ತಾನೆ, ಬಾಗಿಲು ತೆಗೆದು ರತ್ನ ಮುತ್ತು ಎಲ್ಲ ಬಿದ್ದುಬಿಟ್ಟಿದೆ. ಆಮೇಲೆ ಅವನು ಒಂದಿಷ್ಟು ಮಣ್ಣು ಕಲ್ಲು ತಂದು ಅದ್ರ ಮೇಲೆ ಹಾಕ್ಲಿಕ್ಕೆ ಶುರು ಮಾಡಿದ್ನಂತೆ. ಆ ಮುತ್ತು ರತ್ನದ ಮೇಲೆ ಕಲ್ಲು ಹಾಕ್ಲಿಕ್ಕೆ ಶುರು ಮಾಡಿದ್ನಂತೆ. ಅವನ ಹೆಂಡತಿ ಬಂದು ಕೇಳಿದ್ದಂತೆ, ಕಲ್ಲು ರಾಶಿ ಎಲ್ಲ ಇದ್ದೇ ಇದೆ, ಅದ್ರ ಮೇಲೆ ಯಾಕೆ ಮತ್ತೆ ನೀವು ಕಲ್ಲು ಹಾಕ್ತೀರಿ ಅಂತ ಕೇಳಿದ್ದಂತೆ. ಕಲ್ಲು ಮಣ್ಣು ಮೊದಲೇ ಇದೆ, ಅದ್ರ ಮೇಲೆ ಯಾಕೆ ಹಾಕ್ತೀರಿ ಅಂತ. ಈ ಯೋಗಿಗೆ ಅದು ಮುತ್ತು ರತ್ನ ಅಂತ ಕಾಣಿಸ್ತಾ ಇದೆ, ಅವನ ಹೆಂಡತಿಗೆ ಅದು ಕಲ್ಲಾಗೇ ಕಾಣಿಸ್ತಾ ಇತ್ತಂತೆ. ಒಂದು ತೂಕ ಹೆಚ್ಚು ಅವಳಿಗೆ ವೈರಾಗ್ಯ. ಇವನಿಗಾದರೆ ಇದು ಮುತ್ತು ರತ್ನ, ಇದನ್ನು ನೋಡಿ ನೋಡಿ ಎಲ್ಲಿ ಒಳಗಿಟ್ಟುಕೊಳ್ಳೋಣ ಅಂತ ವ್ಯಾಮೋಹ ಬರ್ತದೋ ಏನೋ, ಅದು ಕಾಣಿಸೋದೇ ಬೇಡ ಅಂತ ಕಲ್ಲು ಮಣ್ಣು ಹಾಕ್ಲಿಕ್ಕೆ ಹೋದರೆ ಹೆಂಡತಿ ಬಂದು ಹೇಳ್ತಾಳೆ, ಯಾಕೆ ಹಾಕ್ತೀರಿ, ಕಲ್ಲು ಮಣ್ಣು ಮೊದಲೇ ಬಿದ್ದಿದೆಯಲ್ಲ, ಅದನ್ನ ಮೇಲೆ ಯಾಕೆ ಹಾಕ್ತೀರಿ ಅಂತ. ಅಷ್ಟು ವೈರಾಗ್ಯ ದೇವಹೂತಿಗಿತ್ತಂತೆ. ಆದ್ದರಿಂದಲೇ ಕರ್ದಮರನ್ನ ಮದುವೆ ಮಾಡಿಕೊಂಡ ಮೇಲೆ ಆ ತಾಪಸರ ಉಪದೇಶ ಅದೆಲ್ಲ ಆಯಿತು. ಅದರ ಫಲ ಏನು? ಬ್ರಹ್ಮಜ್ಞಾನ ಬೇಕು ಅಂತ ಅವಳು ಬಯಸಿದರೆ ಸಾಕ್ಷಾತ್ ಪರಬ್ರಹ್ಮ ಮಗನಾಗಿ ಹುಟ್ಟಿದ್ದಂತೆ. ಪರಮಾತ್ಮನೇ ಮಗನಾಗಿ ಹುಟ್ಟಿದ ದೇವಹೂತಿಗೆ. ಅದೇ ಕಪಿಲ ಭಗವಂತ ಅಂತ ಕರೀತಾರೆ. ಕಪಿಲ ನಾಮಕನಾಗಿ ಹುಟ್ಟಿದ. ಕಪಿಲ ಋಷಿ ಅಂದರೆ ಸಾಕ್ಷಾತ್ ಪರಮಾತ್ಮನ ಅವತಾರ. ದೇವಹೂತಿ ಬಯಸಿದ್ದು ಬ್ರಹ್ಮಜ್ಞಾನ, ಅವಳಿಗೆ ಬಂದದ್ದು ಪರಬ್ರಹ್ಮನೇ ಮಗನಾಗಿ ಬಂದ. ಆ ಕಪಿಲ ಭಗವಂತ ಅಂದರೆ ಸಾಮಾನ್ಯ ರೂಪ ಅಲ್ಲ. ಮನುಷ್ಯನ ಎಲ್ಲ ಕರ್ಮಬಂಧಗಳನ್ನು ಕಳಚಿ ಮೋಕ್ಷ ಕೊಡುವ ರೂಪ ಕಪಿಲ ರೂಪ. ಕಪಿಲ ಕರ್ಮಬಂಧಾತ್ ಅಂತಾರೆ. ನಮ್ಮ ಕರ್ಮಬಂಧನಗಳನ್ನೆಲ್ಲ ಕಳಚುವ ರೂಪ ಕಪಿಲ ರೂಪ. ಬಲಗಣ್ಣಿನಲ್ಲಿದ್ದು ಎಲ್ಲವನ್ನು ತೋರಿಸೋದು ಕಪಿಲ ನಾಮಕ ಪರಮಾತ್ಮ. ಬಲಹಸ್ತದಲ್ಲಿದ್ದುಕೊಂಡು ದೇವರ ಕಾರ್ಯ ಮಾಡಿಸೋದು ಕಪಿಲ ನಾಮಕ ಪರಮಾತ್ಮ. ದೇವರ ಮುಂದೆ ನೈವೇದ್ಯ ತಂದಿಟ್ಟಾಗ ಅದ್ರ ಮೇಲೆ ದೃಷ್ಟಿ ಹಾಕೋದು ಕಪಿಲ ನಾಮಕ ಪರಮಾತ್ಮ. ನಾವು ದೇವರ ನೈವೇದ್ಯ ಮಾಡೋದು ಅಂದ್ರೇನು? ದೃಷ್ಟಿ ನೈವೇದ್ಯ. ಕೊನೆಗೆ ತಿನ್ನೋದು ನಾವೇ. ನೈವೇದ್ಯ ಆಯಿತು ಅಂದರೆ ದೃಷ್ಟಿ ಬಿತ್ತು, ಯಾರ ದೃಷ್ಟಿ ಬೀಳ್ತದೆ? ನಾವು ರಾಮದೇವ್ರ ಪ್ರತಿಮೆ ಇಟ್ಕೊಂಡಿರೋಣ, ಆದರೆ ಕಪಿಲ ನಾಮಕ ಪರಮಾತ್ಮನ ದೃಷ್ಟಿ ಬಿದ್ದರೆ ನೈವೇದ್ಯ ಆಗ್ತದೆ. ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾ ತ್ವವಲೋಕಯ ಅಂತ ಮಂತ್ರ. ಕಪಿಲ ನಾಮಕನಾಗಿ ನೋಡ್ತಾನಂತೆ, ನರಸಿಂಹನಾಗಿ ಮೂಸ್ತಾನೆ, ಹಯಗ್ರೀವನಾಗಿ ಮಾತಾಡ್ತಾನೆ. ಇದು ನೈವೇದ್ಯ ಆಗೋದು. ಬಲಹಸ್ತದಲ್ಲಿ, ಕಣ್ಣಿನ ಕಪ್ಪಿನಲ್ಲಿ, ಮಿಂಚಿನಲ್ಲಿ, ಯಜ್ಞಶಾಲೆಯಲ್ಲಿ ಯಾವುದೇ ಹೋಮ ಹವನ ನಡೆದರೆ ಅಲ್ಲಿ ಕಪಿಲ ನಿಂತುಕೊಂಡು ಯಜ್ಞ ನಡೆಸೋದು ಭಗವಂತ, ಕಪಿಲ ಭಗವಂತ. ಇಂಥ ಕಪಿಲ ದೇವಹೂತಿಯ ಮಗನಾಗಿ ಅವತಾರ ಮಾಡಿದ. ಅವಳಿಗೆ ಆ ಜ್ಞಾನದ ಮೇಲೆ ಅಷ್ಟು ಕಳಕಳಿನೂ ಇತ್ತು, ಅಷ್ಟು ವೈರಾಗ್ಯನೂ ಇತ್ತು. ಕಪಿಲ ಭಗವಂತನೇ ಮಗನಾದ. ಆ ಕಪಿಲ ಗೀತ ಅಂತ ಕರೀತಾರೆ. ಅದರಲ್ಲಿ ಪ್ರಧಾನ ಇಷ್ಟೇ ಆ ಗೀತೆ ಇದ್ದು. ದೇವಹೂತಿ ಕೇಳ್ತಾಳೆ ಕಪಿಲ ಭಗವಂತನನ್ನು, ಮೋಕ್ಷಕ್ಕೆ ಹೋಗಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯ ಏನು ಸಾಧನೆ ಮಾಡಬೇಕು ಅಂತ ಕೇಳಿ. ಯಾವ ಸಾಧನೆ ಮೊದಲನೇ ಸಾಧನೆ ಏನು ಮಾಡಬೇಕು? ಕಪಿಲ ಭಗವಂತ ಇಷ್ಟೇ ಹೇಳಿದ, ಮೋಕ್ಷ ಬಯಸುವವರು ಮೊದಲು ಮಾಡಬೇಕಾದ ಸಾಧನೆ ಅಂದರೆ ಸಜ್ಜನರ ಸಹವಾಸ. ಸಜ್ಜನರ ಸಹವಾಸ ಮಾಡಿದರೆ ಸಾಕು, ಎಲ್ಲ ತಾನೇ ಕೈಗೊಡ್ತದೆ. ಶ್ರದ್ಧೆ, ಭಕ್ತಿ, ಜ್ಞಾನ, ವೈರಾಗ್ಯ, ಸದಾಚಾರ ಎಲ್ಲ ಸಜ್ಜನರ ಸಹವಾಸದಿಂದ ಬರ್ತದೆ. ದುಷ್ಟರ ಸಹವಾಸ ಆಯಿತು ಅಂತಂದರೆ ಅದು ನರಕದ ಬಾಗಿಲು. ನರಕಿತ್ತಲ್ಲ. ಸುಗ್ರೀವನಿಗೆ ಅಷ್ಟು ಸುಲಭದಲ್ಲಿ ಸೀತೆಯನ್ನು ತರಿಸಲಿಕ್ಕೆ ಆಗೋದಿಲ್ಲ. ಕಪಿಗಳ ಸೈನ್ಯ ಕಲೆ ಹಾಕಬೇಕು, ಸೇತುವೆ ಕಟ್ಟಬೇಕು, ಅಲ್ಲಿ ಹೋಗಬೇಕು, ಯುದ್ಧ ಮಾಡಬೇಕು. ನನ್ನ ಹತ್ರ ನೀನು ಬಂದಿದ್ದರೆ ಒಂದು ಕ್ಷಣದಲ್ಲಿ ಸೀತೆ ಬರ್ತಿದ್ಲು ಅಂತ. ಅದು ಹೇಗೆ ಅಂತ ಕೇಳಿದ ರಾಮ. ಅದಕ್ಕೆ ವಾಲಿ ಹೇಳಿದ, ನನಗೂ ಮತ್ತು ರಾವಣನಿಗೂ ಅಷ್ಟು ಫ್ರೆಂಡ್ಶಿಪ್ ಇದೆ ಅಂತಂದು. ನೀನನ್ನು ಕೊಂದದ್ದು ಅದಕ್ಕೆ ಅಂದ ರಾಮ. ಹೋಗಿ ಇನ್ಯಾರು ಸಿಗಲಿಲ್ವ ಫ್ರೆಂಡ್ಶಿಪ್ಗೆ? ರಾವಣನೇ ಸಿಗಬೇಕಾಯ್ತಾ? ಹಾಗಾದರೆ ಏನರ್ಥ? ಕಪಿಲ ನಾಮಕ ಭಗವಂತ ಹೇಳಿದ್ದದು. ಸಜ್ಜನ ಸಂಘ ಬೇಕು, ಸತ್ಸಂಗ. ಸುಗ್ರೀವ ಹನುಮಂತನ ಸಂಘದಿಂದ ಉದ್ಧಾರ ಆದ, ವಾಲಿ ರಾವಣನ ಸಂಘದಿಂದ ಏಡ್ತಿದ್ದ. ಆದ್ದರಿಂದ ಮುಂದೆ ಹುಟ್ಟುವಾಗ ವಾಲಿ ಅರ್ಜುನನಾಗಿ ಹುಟ್ಟಿದ. ಸುಗ್ರೀವ ಕರ್ಣನಾಗಿ ಹುಟ್ಟಿದ. ದುರ್ಯೋಧನ ಸಹವಾಸ ಮಾಡಿದ, ಬಿತ್ತೇಟು. ಆದ್ದರಿಂದ ಒಟ್ಟು ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಸತ್ಸಂಗ ಮಾಡಬೇಕು. ಇದನ್ನೇ ಕಪಿಲ ಗೀತೆಯಲ್ಲಿ ಪ್ರಧಾನವಾಗಿ ನಾವು ನೋಡ್ತೇವೆ. ಆಮೇಲೆ ಇದು ಇಂಥ ಉಪದೇಶ ಪಡೆದು ದೇವಹೂತಿ ಉದ್ಧಾರ ಆದಲು.
ಇನ್ನೊಬ್ಬ ಹೆಣ್ಣು ಮಗಳು ಆಕೂತಿ ದೇವಿ, ಅವಳ ಕಥೆ ಮುಂದೆ ಹೇಳ್ತೇನೆ ಅಂತಾರೆ. ಪ್ರಸೂತಿ ಮತ್ತೊಬ್ಬಳು. ಪ್ರಸೂತಿಯನ್ನು ದಕ್ಷ ಮದುವೆ ಮಾಡಿಕೊಂಡ. ಸ್ವಯಂಭವ ಮನುವಿನ ಮಗಳು ಪ್ರಸೂತಿ ಮದುವೆ ಮಾಡಿಕೊಂಡದ್ದು ದಕ್ಷ. ದಕ್ಷನಿಗೆ ಪ್ರಸೂತಿ ದೇವಿಯಲ್ಲಿ 16 ಜನ ಹೆಣ್ಣುಮಕ್ಕಳು ಹುಟ್ಟಿದರು. ಎಲ್ರಿಗೂ ಮದುವೆ ಆಯಿತು, ಮಕ್ಕಳಾಯಿತು. ಒಬ್ಬಳದ್ದು ಮಾತ್ರ ದುರಂತ ಕಥೆ. ದಕ್ಷನ ಮಕ್ಕಳಲ್ಲಿ 16ರಲ್ಲಿ ಸತೀದೇವಿ ಒಬ್ಬಳು. ಅವಳೇ ಮುಂದೆ ಪಾರ್ವತಿ. ಆ ಸತೀದೇವಿ ರುದ್ರದೇವರನ್ನ ಮದುವೆ ಮಾಡಿಕೊಂಡ್ಳು, ರುದ್ರನ ಹೆಂಡತಿ ಆದಳು. ಆದರೂ ಜೀವನ ದುರಂತ. ಯಾಕೆ ಅಂದರೆ ಮದುವೆ ಆಗೋದಕ್ಕಿಂತ ಪೂರ್ವದಲ್ಲೇನೆ ಅವಳು ಸತೀದೇವಿ ತನ್ನ ದೇಹವನ್ನು ಅಗ್ನಿಗೆ ಆಹುತಿ ಕೊಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಅಗ್ನಿಗೆ ಅರ್ಪಣೆ ಮಾಡಿಕೊಂಡು ದೇಹ ಪರಿತ್ಯಾಗ ಮಾಡಿದ್ಲು, ಸತ್ತೋದು. ಆಮೇಲೆ ಮತ್ತೆ ಪಾರ್ವತಿಯಾಗಿ ಹುಟ್ಟಿದ್ಲು. ಇದು ಸತೀದೇವಿಯ ದುರಂತ. ಆಗ ಮೈತ್ರೇಯ ಇದನ್ನೆಲ್ಲ ಹೇಳಿದಾಗ ವಿದುರ ಕೇಳ್ತಾನೆ, ದೇವತಾ ಪ್ರಪಂಚದಲ್ಲಿ ಮಹಾರುದ್ರದೇವರ ಹೆಂಡತಿ ಸತೀದೇವಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಂದರೆ ಏನು? ಅಗ್ನಿಗೆ ಆತ್ಮಾರ್ಪಣೆ ಮಾಡಿಕೊಂಡ್ಲು ಅಂದರೆ ಯಾಕೆ ಮಾಡಲಿಲ್ಲ? ಧ್ಯಾನ ಮಾಡ್ತಾ ಮೈ ಮರೆತು ಕೂತಿದ್ರು ರುದ್ರದೇವರು. ವಿಷ್ಣುವಿನ ಧ್ಯಾನ ಮಾಡ್ತಾ ಇದ್ದರು. ದಕ್ಷ ಬಂದದ್ದು ಗೊತ್ತಾಗಲಿಲ್ಲ. ಹೇಗೆ ಎದ್ದು ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ? ಯಜ್ಞ ಮಂಟಪ, ಯಜ್ಞ ನಡೀತಾ ಇತ್ತು. ಕಣ್ಣು ಮುಚ್ಚಿ ಪರಮಾತ್ಮನ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ದಕ್ಷ ಬಂದಾಗ ಗೊತ್ತಾಗಲಿಲ್ಲ. ಅಷ್ಟಕ್ಕೆ ದಕ್ಷನಿಗೆ ಸಿಟ್ಟು. ನನ್ನ ಅಳಿಯ ನನಗೆ ತಿರಸ್ಕಾರ ಮಾಡಿದ, ನಮಸ್ಕಾರ ಮಾಡಲಿಲ್ಲ ಅಂತ ಸಿಟ್ಟಾಗಿ ದಕ್ಷ ರುದ್ರದೇವರಿಗೆ ಎಲ್ಲರ ಸಮಕ್ಷಮದಲ್ಲಿ ಆ ಯಜ್ಞ ಮಂತ್ರ ಎಲ್ಲ ನಿಲ್ಲಿಸಿ, ಋತ್ವಿಜರ ಹತ್ರ ಸ್ವಲ್ಪ ನಿಲ್ಲಿಸಿ ಅಂತ ಹೇಳಿ ಮಂತ್ರ ನಿಲ್ಲಿಸಿ ಎಲ್ರಿಗೂ ಗೊತ್ತಾಗುವ ಹಾಗೆ ಬೈತಾ ಇದ್ದಾನೆ. ಇನ್ನು ಮೇಲೆ ಈ ರುದ್ರದೇವರಿಗೆ ಯಾರೂ ಯಜ್ಞದಲ್ಲಿ ಆಹುತಿ ಕೊಡಬಾರ್ದು. ಭೂಲೋಕದಲ್ಲಿ ಎಲ್ಲಿ ಯಜ್ಞ ನಡೆದರೂ ಕೂಡ ಎಲ್ಲ ದೇವತೆಗಳಿಗೆ ಆಹುತಿ ಇರ್ತದೆ, ಶಿವನಿಗೆ ಆಹುತಿ ಕೊಡಕೂಡದು. ಇವನು ಅಯೋಗ್ಯ, ನನಗೆ ನಮಸ್ಕಾರ ಮಾಡಲಿಲ್ಲ, ಇವನಿಗೆ ವ್ಯವಹಾರ ಗೊತ್ತಿಲ್ಲ, ಸ್ಮಶಾನವಾಸಿ, ರುದ್ರಭೂಮಿ ಅಂತ ಹೆಸರಿಟ್ಟಿರ್ತಾರೆ. ಸ್ಮಶಾನವಾಸಿ ಇವನು, ದಿಗಂಬರನಾಗಿ ತಿರುಗ್ತಾನೆ, ಪಿಶಾಚಿಗಳಂತೆ ಇದ್ದಾನೆ, ಇವನಿಗೆ ನಾನು ಕನ್ಯಾದಾನ ಮಾಡಬಾರ್ದಾಗಿತ್ತು, ಹೀಗೆಲ್ಲ ಬೈದ. ಯಾಕೆ ಮಾಡಿದೆ ಅಂತ ಕೇಳಿದರು. ಈ ಬ್ರಹ್ಮದೇವರು ಹೇಳಿದ್ದಕ್ಕೆ ಮಾಡಿದೆ ಅಂತ ಅವ್ರನ್ನೂ ಒಂದಿಷ್ಟು ಬೈದ ಮಧ್ಯದಲ್ಲಿ ಆದವರು. ಇವರು ಕೊಡಿಸಿದರು, ಕನ್ಯಾ ಕೊಡಿಸಿದರು ಅಂತ ಹೇಳಿ ಬೈದ, ಶಾಪ ಹಾಕಿದ. ರುದ್ರದೇವರಿಗೆ ಎಚ್ಚರ ಆಯಿತು, ಧ್ಯಾನದಲ್ಲಿ ಮಗ್ನರಾಗಿದ್ದರು. ಗೊತ್ತಾಯಿತು, ಇದೆಲ್ಲ ಗಲಾಟೆ ಗೊತ್ತಾಯಿತು, ಸೀದಾ ಕೈಲಾಸಕ್ಕೆ ಹೋದರು. ಅವತ್ತಿನಿಂದ ಈ ನಿಮಿತ್ತದಿಂದ ದಕ್ಷನಿಗೂ ರುದ್ರದೇವರಿಗೂ ಮನಸ್ತಾಪ. ಒಮ್ಮೆ ದಕ್ಷನ ಮನೆಯಲ್ಲಿ ಒಂದು ದೊಡ್ಡ ಯಾಗ ಹುಡ್ಕೊಂಡ ದಕ್ಷ. ಬೃಹಸ್ಪತಿ ಸವ ಅಂತ ಒಂದು ಯಜ್ಞ. ಆ ಯಜ್ಞಕ್ಕೆ ಎಲ್ಲ ಹೆಣ್ಣು ಮಕ್ಕಳಿಗೆ ಆಮಂತ್ರಣ ಕೊಟ್ಟಿದ್ದಾನೆ. 16 ಜನ ಹೆಣ್ಣುಮಕ್ಕಳಿದ್ದರು. ಎಲ್ಲ ಮಕ್ಕಳು ಅಳಿಯಂದ್ರಿಗೆ ಆಮಂತ್ರಣ ಬೇಕು ಅಂತ ಶಿವನಿಗೆ ಆಮಂತ್ರಣ ಕೊಡಲಿಲ್ಲ. ಯಾಕೆ? ಆವತ್ತು ನನಗೆ ನಮಸ್ಕಾರ ಮಾಡಿದ್ದಿಲ್ಲಲ್ಲ, ಅದಕ್ಕೆ ಅವನಿಗೆ ಅವಮಾನ ಮಾಡಲಿಕ್ಕೋಸ್ಕರ ನಮ್ಮನೆ ಸಮಾರಂಭಕ್ಕೆ ಅವನಿಗೆ ಆಮಂತ್ರಣ ಕೊಡಬಾರ್ದು ಅಂತ ಶಿವನಿಗೆ ಆಮಂತ್ರಣ ಕೊಡಲಿಲ್ಲ. ಆದರೆ ಸತೀದೇವಿಗೆ ವಿಷಯ ಗೊತ್ತಾಯಿತು, ತನ್ನ ತವರು ಮನೆಯಲ್ಲಿ ದೊಡ್ಡ ಸಮಾರಂಭ ನಡೀತಾ ಇದೆ ಅಂತ, ಹೋಗಬೇಕು ಅಂತ ಆಸೆ. ಬಂದು ರುದ್ರದೇವ್ರ ಹತ್ರ ಬಹಳ ಒತ್ತಾಯ ಮಾಡಿದ್ಲು, ನಿಮ್ಮ ಮಾವನ ಮನೆಯಲ್ಲಿ ಅಥವಾ ನನ್ನ ತವರು ಮನೆಯಲ್ಲಿ ದೊಡ್ಡ ಸಮಾರಂಭ ನಡೀತಾ ಇದೆ, ಎಲ್ಲರೂ ಹೋಗ್ತಿದ್ದಾರೆ, ನಾವು ಹೋಗೋಣ ಅಂತ. ಆಮಂತ್ರಣ ಕಳಿಸಿಲ್ಲ, ಹೋಗೋದು ಬೇಡ ಅಂತ ರುದ್ರದೇವರು. ಹೌದು, ನೀವು ಮತ್ತು ಅವತ್ತು ಯಾಕೆ ನಮಸ್ಕಾರ ಮಾಡಲಿಲ್ಲ ಅಂತ ಕೇಳಿದ್ರು. ನಮಸ್ಕಾರ ಮಾಡಿದರೆ ಆಗೋಗ್ತಿತ್ತಲ್ಲ, ಇವತ್ತು ಒಳ್ಳೆ ಆಮಂತ್ರಣ ಬರ್ತಿತ್ತು ನಮಗೆ. ಅವತ್ತು ನಮ್ಮ ಅಪ್ಪ ಬಂದಾಗ ನೀವು ಯಾಕೆ ನಮಸ್ಕಾರ ಮಾಡಲಿಲ್ಲ, ಯಾಕೆ ತಿರಸ್ಕಾರ ಮಾಡಿದ್ರಿ? ಆಗ ರುದ್ರದೇವರು ಹೇಳ್ತಾರೆ, ಸತಿ ದಾಕ್ಷಾಯಿಣಿ, ನಿಮ್ಮ ಅಪ್ಪನ ಮೇಲೆ ತಿರಸ್ಕಾರ ಮಾಡಬೇಕು ಅಂತ ನನಗೇನೂ ಭಾವನೆ ಇಲ್ಲ. ಮೈ ಮೇಲೆ ಎಚ್ಚರ ಇದ್ದಿಲ್ಲ, ಮೈ ಮರೆತು ನಾನು ವಿಷ್ಣುವನ್ನು ಧ್ಯಾನ ಮಾಡ್ತಾ ಕೂತಿದ್ದೆ. ಅಷ್ಟರಲ್ಲೇ ದುಡುಕಿಬಿಟ್ಟು ನಿಮ್ಮಪ್ಪ ಅಪಾರ್ಥ ಮಾಡಿಕೊಂಡು ಶಾಪ ಕೊಟ್ಟಿದ್ದಾನೆ. ನನಗೇನು ತಿರಸ್ಕಾರದ ಬುದ್ಧಿ ಇಲ್ಲ ನಿಮ್ಮ ತಂದೆ ಮೇಲೆ. ತಾನೇನೇ ಅಪಾರ್ಥ ಮಾಡಿಕೊಂಡು ಶಾಪ ಕೊಟ್ಟಿದ್ದಾನೆ. ಆ ಸಿಟ್ಟು ಇನ್ನೂ ಇದೆ, ಆದ್ದರಿಂದ ಆಮಂತ್ರಣನೂ ಕೂಡ ಕೊಟ್ಟಿಲ್ಲ. ಆದ್ದರಿಂದ ಬೇಡ, ಹೋಗೋದು ಬೇಡ. ಹೋದರೆ ಮತ್ತೆ ನಮ್ಮನ್ನು ನೋಡಿ ಹಳೇದು ನೆನಪು ಬಂದು ಸಿಟ್ಟಾಗಿ ಮತ್ತೆ ಜಗಳ, ಅಂಥ ಸಂದರ್ಭದಲ್ಲಿ ಹೋಗಲೇಬಾರ್ದು ಅಂತ ರುದ್ರದೇವರು. ಕೊನೆಗೆ ಬಹಳ ಒತ್ತಾಯ ಮಾಡಿ, ನೀವು ಬರೆದಿದ್ರಿಲ್ಲ, ನಾನಂತೂ ಹೋಗ್ತೇನೆ ಅಂತ ಸತೀದೇವಿ. ನಾನಂತೂ ನಮ್ಮ ತವ್ರ ಮನೆ ಸಮಾರಂಭ ಹೋಗ್ತೇನೆ. ಮೊನ್ನೆ ಹೋಗಿ ಬಂದಿದ್ದಿ, ಮತ್ತೆ ಯಾಕೆ ಏನು ಹೊಸ್ತರಲ್ಲಾದರೆ ಅನೇಕ ಸಲ ಹೋಗಿ ಬರಬೇಕು.
ಹೋಗಿ ಬಂದಿದ್ದಿ, ಒಂದು ವಾರ ಆಗಿಲ್ಲ ಬಂದು, ಮತ್ತೆ ಪುನಃ ಹೋಗೋದ್ರಲ್ಲಿ ಏನು, ಯಾಕೆ ಜಗಳಕ್ಕೆ ಯಾಕೆ ಅವಕಾಶ, ಬೇಡ. ಹಾಗಲ್ಲ, ನಮ್ಮ ತಂದೆ ಮನೆಯಲ್ಲಿ ಸಮಾರಂಭ ನಡೀತಾ ಇದೆ, ನಾನು ಹೋದರೆ ಮನೆ ಹೆಣ್ಣು ಮಗಳು ಬಂದಿದ್ದಾಳೆ ಅಂತ ನನಗೊಂದು ದೊಡ್ಡ ಉಡುಗೊರೆ ತಂದಿರ್ತಾನೆ, ಒಂದು ದೊಡ್ಡ ಧರ್ಮಾವರಂ ಸೀರೆ ಏನಾದರೂ ಇರ್ತದೆ, ನೀವು ಬಂದರೆ ನಿಮಗೂ ಸಣ್ಣ ಶೆಲ್ಲ ಇಟ್ಟಿರ್ತಾನೆ, ಇಲ್ಲ ಅಂತಲ್ಲ, ನಿಮಗೊಂದು ಶೆಲ್ಲ ನನಗೊಂದು ದೊಡ್ಡ ಸೀರೆ, ಅದು ತಪ್ಪಿ ಹೋಗ್ತದೆ. ಹೋದ್ರೆ ಕೊಡ್ತಾರೆ, ಕೆಲವರು ಅಟೆಂಡ್ ಮಾಡಿದರೆ ಮಾತ್ರ ಕೊಡ್ತಾರೆ, ತೆಗೆದಿಟ್ಟು ಕೊಡೋದಿಲ್ಲ, ಆಮೇಲೆ ಕೊಡೋದಿಲ್ಲ. ಅಲ್ಲಿ ಸಮಾರಂಭಕ್ಕೆ ಹೋದರೆ ಕೊಟ್ಟಿರ್ತಾರೆ, ಅದು ತಪ್ಪಿ ಹೋಗ್ತದಲ್ಲ ಅಂತ ಅದು ಆಸೆ. ಬೇಡ ಅಂತಾರೆ ರುದ್ರದೇವರು, ಬೇಡ ನಿನಗೆ ಅಲ್ಲಿ ಉಡುಗೊರೆ ಅಂತಂದರೆ ನನ್ನ ಬೈತಿರ್ತಾನೆ, ನನ್ನ ಮೇಲೆ ಸಿಟ್ಟು ಹೋಗಿಲ್ಲ, ಇನ್ನೂ ತಲೆಯಲ್ಲಿ ಹಾಗೇ ಕೂತಿದೆ ಆ ಸಿಟ್ಟು, ಹೋಗಿಲ್ಲ, ತಲೆಯಿಂದ ಇಳಿದಿಲ್ಲ ಸಿಟ್ಟು, ಸುಮ್ಮನೆ ನನ್ನನ್ನು ಬೈತಾನೆ. ನಿನಗೆ ನನ್ನನ್ನು ಬೈದರೆ ನಿನಗೆ ಸಹನೆ ಆದೀತ? ನಿನ್ನ ಅಕ್ಕಂದರು ಭಾವಂದರು ಎಲ್ಲರೂ ಇರ್ತಾರೆ, ಅವ್ರ ಎದುರುಗಡೆ ನನ್ನನ್ನು ಬೈತಿರ್ತಾನೆ, ನಿನಗೆ ಸಹನೆ ಆದೀತ? ಯಾವ ಪತಿವ್ರತ ಹೆಣ್ಣುಮಗಳಿಗೂ ಕೂಡ ಅವರ ಗಂಡಂದ್ರನ್ನು ಬೈದರೆ ಯಾರಿಗಾದರೂ ಸಹನೆ ಆಗ್ತದ? ಅವರು ಬೈಬೋದು, ಅವ್ರು ಬಿಟ್ಟು ಬೇರೆ ಯಾರು ಬೈದರೂ ಕೂಡ ಸಹನೆ ಆಗೋದು. ನಮ್ಮದೇ ಹಕ್ಕು ಅಂತ ಇಟ್ಕೊಂಡಿರ್ತಾರೆ, ಇರಲಿ ಅವ್ರು ಬೈಲಿ ಪರವಾಗಿಲ್ಲ. ಉಳಿದವರು ಬೈದರೆ ಕೆಂಡ ಆಗ್ತಾರವರು. ಆದ್ದರಿಂದ ನಿಮ್ಮ ಅಪ್ಪನೇ ಬೈದಾಗಲೂ ಕೂಡ ನಿನಗೆ ಸಹನೆ ಆಗೋದಿಲ್ಲ ನನ್ನ ಬೈದರೆ, ಅಷ್ಟು ಪ್ರತಿಭಕ್ತಿ ನಿನಗಿದೆ, ನನ್ನ ಮೇಲೆ ಅಷ್ಟು ಭಕ್ತಿ ಇಟ್ಟಿದ್ದಿ, ಅದರಿಂದ ಯಾಕೆ ಹೋಗ್ತೀವಿ ಸುಮ್ಮನೆ, ನನ್ನ ಬೈತಿರ್ತಾನೆ, ಬೇಡ, ಇಲ್ಲ ನಾ ಹೋಗಲೇಬೇಕು ಅಂತ ಹಠ ಹಿಡಿದು ಹೋದರೆ ಯಾವ ಉಡುಗೊರೆ ಕೊಡ್ತಾನೆ ನಮ್ಮಪ್ಪ, ಮನೆ ಹೆಣ್ಣುಮಗಳು ಮನೆ ಹುಡುಗಿ ಅಂತ ಹೇಳಿ ಉಡುಗೊರೆ ಕೊಡ್ತಾನೆ ಅಂತ ಹೋದರೆ ಮುಖನೇ ನೋಡಲಿಲ್ಲಂತೆ ತಂದೆ, ಬಾ ಕೂಡು ಅಂತಲೂ ಮಾತಾಡಲಿಲ್ಲ. ತಾಯಿ ಮಾತ್ರ ಕರೆದ್ಲಂತೆ, ಬಾ ಅಮ್ಮ ಕೂಡು ಅಂತಂದ್ಲು, ಏನೋ ತಿಂಡಿ ಅದು ಇದು ಉಪಚಾರ ಮಾಡಲಿಕ್ಕೆ ಬಂದಳು, ಅದನ್ನು ಸ್ವೀಕಾರ ಮಾಡಲಿಲ್ಲ. ಅಪ್ಪ ಕರೀಲಿಲ್ಲಲ್ಲ, ಬೇಜಾರಾಗಿ ಹೋಗಿತ್ತು. ಮತ್ತು ಆ ಋತ್ವಿಜರು ಪುರೋಹಿತರು ಎಲ್ಲ ಬಹಳ ಮಾತಾಡಿಸೋರು ಮೊದಲಿಂದ ಸತೀದೇವಿಯನ್ನು, ರುದ್ರದೇವರ ಹೆಂಡತಿ ಅಂತ, ಅವ್ರ್ಯಾರೂ ಮಾತಾಡಿಸಿಲ್ಲಂತೆ. ಯಾಕೆ ದಕ್ಷಿಣೆಗೆ ಆಗಿ ಬರೋದಿಲ್ಲ, ನಾವು ಮಾತಾಡಿಸಿದ್ರೆ ನಮಗೆಲ್ಲಿ ದಕ್ಷಿಣೆ ಕಡಿಮೆ ಆಗುತ್ತೋ ಅಂತ ಅವ್ರಿಗೆ ಯೋಚನೆ. ಒಬ್ರಿಗೆ ಆಗದೇ ಇದ್ದವ್ರ ಹತ್ರ ಇನ್ನೊಬ್ಬರು ಮಾತಾಡಿದ್ರೆ ಇವರಿಗೆ ಅವ್ರ ಮೇಲೆ ಸಿಟ್ಟು ಬರ್ತದೆ, ಅದಕ್ಕೋಸ್ಕರ ಅವರೂ ಮಾತಾಡಿಸಲಿಲ್ಲ, ಸುಮ್ಮನೆ ಕೂತ್ಲು. ಆದರೂ ತೆಲ್ಲ ಸಹನೆ ಮಾಡಿ ಉಪವಾಸ ಕೂತಿದ್ದಾಳೆ. ಯಜ್ಞ ಶುರುವಾಯಿತು. ಅರುದ್ರ ಭಾಗಂ ತಮವೇಕ್ಷ ಚಾಧ್ವರಂ, ಯಜ್ಞ ಶುರುವಾಯಿತು. ಎಲ್ರಿಗೂ ತಾರತಮ್ಯ ಪ್ರಕಾರ ಆಹುತಿ ಕೊಡ್ತಾ ಬಂದರು. ಶಿವನ ಸರದಿ ಬಂದಾಗ ದಕ್ಷ ಶುರು ಮಾಡಿದ, ಶಿವನಿಗೆ ಮಾತ್ರ ಆಹುತಿ ಕೊಡಬೇಡಿ, ಅವನ ಅಯೋಗ್ಯ, ನನಗೆ ನಮಸ್ಕಾರ ಮಾಡಿದ್ದಿಲ್ಲ, ಅವತ್ತು ನಮಸ್ಕಾರ ಮಾಡಬೇಕು ಮಾವನಿಗೆ ಅನ್ನೋದು ಗೊತ್ತಿಲ್ಲ, ಅವನಿಗೆ ಆಹುತಿ ಕೊಡಬೇಡಿ, ನಾನೇ ಶಾಪ ಹಾಕಿದ್ದೀನಿ, ಅವನು ದಿಗಂಬರ, ಸ್ಮಶಾನವಾಸಿ, ಚುಚ್ಚಿ ಬೈಲಿಕ್ಕೆ ಶುರು ಮಾಡಿದ್ದ. ಅದು ಸತೀದೇವಿ ಎದುರುಗಡೆ. ಮೊದಲೇ ಸತಿ ಒಬ್ಬಳೇ ಬಂದಿದ್ಲು, ಎಲ್ಲರೂ ಕೇಳೋರೆ ಯಜಮಾನ್ರು ಯಾಕೆ ಬರಲಿಲ್ಲ ಅಂತ. ಅದೊಂದು ಅವಮಾನ. ಏನು ಹೇಳಬೇಕು, ಇನ್ವಿಟೇಷನ್ ಬಂದಿಲ್ಲ ಅಂತ ಹೇಳಬೇಕು, ಮರ್ಯಾದೆ ಇರೋದಿಲ್ಲ. ಮತ್ತು ದಕ್ಷ ಬೇರೆ ಇಷ್ಟೆಲ್ಲ ಬೈಲಿಕ್ಕೆ ಶುರು ಮಾಡಿದ. ಆಗ ಸತೀದೇವಿಗೆ ಸಣ್ಣ ವಯಸ್ಸಾದರೂ ಮಿತಿ ಮೀರಿ ಸಿಟ್ಟು ಬಂತು. ಎದ್ದು ನಿಂತು ಹೇಳ್ತಾಳೆ, ಅಪ್ಪ ನನ್ನ ಗಂಡನ್ನು ಎಷ್ಟು ಬೈತಾ ಇದ್ದಿ ನೀನು, ಮಾತೆತ್ತಿದ್ರೆ ಸ್ಮಶಾನವಾಸಿ ಅಂತ ಚುಚ್ಚಿ ಹೇಳ್ತಾ ಇದ್ದಿ. ನನ್ನ ಗಂಡ ಸ್ಮಶಾನದಲ್ಲಿ ಇಲ್ಲದೆ ಹೋಗಿದ್ದರೆ ಅಲ್ಲಿರುವ ಪಿಶಾಚಿಗಳೆಲ್ಲ ನಿನ್ನ ಮನೆ ಸೇರ್ತಾ ಇದ್ದು, ನೀವೇನು ಮಾಡ್ತಿದ್ದಿ ಅಂತ ಕೇಳಿದ್ದು. ನನ್ನ ಗಂಡ ಸ್ಮಶಾನವಾಸಿ ಯಾಕಾಗಿದ್ದಾನೆ ಗೊತ್ತೇನೋ? ಪರಮಾತ್ಮ ಸೃಷ್ಟಿ ಮಾಡುವಾಗ ಆರಂಭದಲ್ಲಿ ಭೂತ ಪ್ರೇತ ಪಿಶಾಚಿ ಇವೆಲ್ಲ ಹುಟ್ಟಿದ್ವಂತೆ. ಮನೆಗಳಲ್ಲಿ ನುಗ್ಗಿ ಗಲಾಟೆ ಮಾಡೋದು. ಆಗ ಭಗವಂತ ರುದ್ರದೇವರನ್ನ ಕರೆದು ಹೇಳ್ತಾನೆ, ಪಿಶಾಚಿಗಳೆಲ್ಲ ಹುಟ್ಟಿ ಪ್ರೇತಗಳೆಲ್ಲ ಹುಟ್ಟಿ ಗಲಾಟೆ ಆಗ್ತಾ ಇದೆ, ಆದ್ದರಿಂದ ಅದೆಲ್ಲ ಬಗ್ಗೋದು ನಿನಗೆ ಬಗ್ತಾವೆ ಆ ಪಿಶಾಚಿಗಳೆಲ್ಲ. ನೀನು ಊರೂರಿನಲ್ಲಿ ಸ್ಮಶಾನ ಅಂತ ಒಂದು ಮಾಡಿ ಎಲ್ಲ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಬೀದಿಯಲ್ಲಿ ಸುತ್ತಾಡುವ ಭೂತ ಪ್ರೇತ ಪಿಶಾಚಿಗಳನ್ನು ಆ ಸ್ಮಶಾನದಲ್ಲಿ ಹಾಕಿ ನೀನು ಅಲ್ಲೇ ಇದ್ದು ಕಂಟ್ರೋಲ್ ಮಾಡ್ಕೊಂಡಿರು. ನಿನಗೆ ಬಗ್ತಾವವು, ಯಾರನ್ನೂ ಹೊರಗೆ ಬಿಡಬೇಡ. ಆ ಪಿಶಾಚಿಗಳನ್ನೆಲ್ಲ ಹೊರಗೆ ಬಿಟ್ಟರೆ ಮನೆಗೆ ನುಗ್ಗಿದರೆ ಮನೆಯಲ್ಲಿ ಬದುಕಲಿಕ್ಕಾಗೋದಿಲ್ಲ ಜನರಿಗೆ. ಅವು ಪಿಶಾಚಿಗಳ ಹಾವಳಿ, ಪ್ರೇತದ ಕಾಟ ಬಹಳ ಇರ್ತದೆ, ಏನೇನೋ ಮಾಡಿಬಿಡ್ತಾವು. ಆದ್ದರಿಂದ ನಿನಗೆ ಆ ಕೆಲಸ ಕೊಟ್ಟಿದ್ದೇನೆ ಅಂತ ಪರಮಾತ್ಮ ರುದ್ರದೇವರಿಗೆ ಆ ಕೆಲಸ ಕೊಟ್ಟಿದ್ದಾನೆ. ಅವತ್ತಿನಿಂದ ರುದ್ರದೇವರು ಊರೂರಲ್ಲಿ ಸ್ಮಶಾನ ಅಂತ ಮಾಡಿ ಎಲ್ಲ ಭೂತ ಪ್ರೇತ ಪಿಶಾಚಿ ದುಷ್ಟ ಜಂತು ಪ್ರಾಣಿಗಳನ್ನೆಲ್ಲ ಅಲ್ಲಿ ಹಾಕಿ, ದುಷ್ಟ ಜೀವರನ್ನು ಹಾಕಿ, ಒಬ್ಬರನ್ನ ಹೊರಗೆ ಬಿಡದೆ ತಾವು ಪಿಶಾಚಿಗಳಂತೆ ನಟಿಸಿ ಅವನ್ನು ಕಂಟ್ರೋಲ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ಇವತ್ತು ಜಗತ್ತು ಕ್ಷೇಮವಾಗಿದೆ.
ಆಮೇಲೆ ಒಂದಿಷ್ಟು ದಿವಸ ಆದಮೇಲೆ ರುದ್ರದೇವರು ಪರಮಾತ್ಮನ ಹತ್ರ ಬಂದರಂತೆ. ಸ್ವಾಮಿ, ಎಲ್ಲ ಊರಲ್ಲಿ ಸ್ಮಶಾನ ಮಾಡಿದ್ದೇನೆ, ಪಿಶಾಚಿಗಳನ್ನೆಲ್ಲ ಪ್ರೇತಗಳನ್ನೆಲ್ಲ ತಂದು ಸ್ಮಶಾನದಲ್ಲಿ ಹಾಕಿ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಒಂದೂ ಹೊರಗೆ ಬಿಡ್ತಾ ಇಲ್ಲ, ಜಗತ್ತಿಗೆ ಕ್ಷೇಮ ಆಗಿದೆ. ಕೆಲವು ಪಿಶಾಚಿಗಳು ಮನೇಲಿ ಹೊಸದಾಗಿ ಹುಟ್ಟುತ್ತವೆ, ಏನು ಮಾಡೋದು ಅಂತ ಕೇಳಿದರು. ಇದ್ದದ್ದೆಲ್ಲ ತಂದು ಹಾಕಿದೆ, ಹೊಸ ಹೊಸ ಪಿಶಾಚಿಗಳು ಹುಟ್ಟುತ್ತಾ ಇದ್ದಾವೆ, ಏನು ಮಾಡೋದು? ಆಗ ಪರಮಾತ್ಮ ಹೇಳಿದ, ಆ ಮನೆಯವರು ನಿನ್ನನ್ನು ಸ್ಮರಣೆ ಮಾಡಿದ ಕೂಡಲೇ, ಹಾಗೇನಾದರೂ ಪಿಶಾಚಿ ಹುಟ್ಟಿದರೆ ನಿನ್ನ ಸ್ಮರಣೆ ಮಾಡಬೇಕು. ನಿನ್ನನ್ನು ಸ್ಮರಣೆ ಮಾಡಿದ ಕೂಡಲೇ ನೀನು ಇನ್ನೊಂದು ರೂಪದಿಂದ ಆ ಮನೆಗೆ ಕೂಡಲೇ ಹೋಗಿ ಆ ಭೂತಗಳನ್ನೆಲ್ಲ ಎಳ್ಕೊಂಡು ಬಂದು ಸ್ಮಶಾನಕ್ಕೆ ಹಾಕಬೇಕು. ಇದು ನಿನಗೆ ದಿವಸ ಇದೇ ರುಟೀನ್ ವರ್ಕ್, ಇದು ದಿನ ಇದೇ ಕೆಲಸ. ಯಾರು ಸ್ಮರಣೆ ಮಾಡ್ತಾರೋ ಅವ್ರ ಮನೆಗೆ ಹೋಗೋದು, ಅಲ್ಲಿರೋ ಭೂತಗಳನ್ನು ತಂದು ಹಾಕಬೇಕು. ಅವತ್ತಿನಿಂದ ಪದ್ಧತಿ ಬಂತು ಲೋಕದಲ್ಲಿ. ಯಾವುದೇ ನಾವು ಕೆಲಸ ಮಾಡುವಾಗ, ದೇವತಾರ್ಚನೆ ಸಂಧ್ಯಾವಂದನೆ ಮಾಡುವಾಗ ಒಂದು ಶ್ಲೋಕ ಹೇಳ್ತೇವೆ, ಅಪಸರ್ಪಂತು ಯೇ ಭೂತಾ ಭುವಿ ಸಂಸ್ಥಿತಾ ಯೇ ಭೂತಾ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ. ಯಾವ್ಯಾವ ಭೂತಗಳು ಪ್ರೇತಗಳು ಇಲ್ಲಿದ್ದಾವೋ ತೇ ನಶ್ಯಂತು ಶಿವಾಜ್ಞೆಯ, ಶಿವನ ಆಜ್ಞೆಯಿಂದ ಅವುಗಳದ್ದೆಲ್ಲ ಉಚ್ಚಾಟನೆ ಆಗಲಿ ಅಂತ. ಅದಕ್ಕೆ ಭೂತೋಚ್ಚಾಟನ ಮಂತ್ರ ಅಂತ ಕರೀತಾರೆ. ಇದರಿಂದ ಭೂತಗಳ ಕಾಟ ಎಲ್ಲ ಪರಿಹಾರ ಆಗ್ತಾಯಿದೆ. ಹಾಗಾದರೆ ರುದ್ರದೇವರು ಮಾಡುವ ಕೆಲಸ ಎಂಥದ್ದು? ಇಡೀ ಜಗತ್ತಿಗೆ ರುದ್ರದೇವರಿಗೆ ಎಷ್ಟು ಕರುಣೆ ಜಗತ್ತಿನ ಮೇಲೆ. ಹೌದು, ನಾನು ರಾಜೀನಾಮೆ ಕೊಟ್ಟರೆ ಬೇರೆಯವರಿಗೆ ಬಗ್ಗೋದಿಲ್ಲ, ಬೇರೆಯವರಿಗೆ ಆಗೋದಿಲ್ಲ ಆ ಕೆಲಸ, ನನಗೇ ಸಾಧ್ಯ, ಆದ್ದರಿಂದ ನಾನೇ ಮಾಡಬೇಕು ಅಂಥೇಳಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ, ಪ್ರಳಯ ಕಾಲದ ತನಕನೂ ಕೂಡ ರುದ್ರದೇವರು ಅಲ್ಲೇ ಕೆಲಸ ಮಾಡ್ತಾರೆ. ಎಷ್ಟು ಸ್ವಾಮಿನಿಷ್ಠೆ ರುದ್ರದೇವರಿಗಿರೋ. ಲೋಕೋಪಕಾರ ಮಾಡಬೇಕು, ಜಗದ್ ರಕ್ಷಣೆ ಮಾಡಬೇಕು ಅಂತ ಎಷ್ಟು ಕಳಕಳಿ. ಇದೆಲ್ಲ ದಾಕ್ಷಾಯಿಣಿ ಅರ್ಥ ಮಾಡಿಕೊಂಡೆ. ಸತೀದೇವಿ ದಾಕ್ಷಾಯಿಣಿ ಅಲ್ಲಿ ದಕ್ಷ ಪ್ರಜಾಪತಿಗೆ ಛೀಮಾರಿ ಹಾಕ್ತಾಳೆ. ಇಂಥ ಲೋಕೋಪಕಾರ ಮಾಡುವವರ ಸ್ವಭಾವ ನಿನಗೆಲ್ಲಿ ಗೊತ್ತಾಗಬೇಕು? ನೀನು ಮಹಾಸ್ವಾರ್ಥಿ. ಇಷ್ಟು ಇಂಥ ರುದ್ರದೇವರನ್ನು 2 ಅಕ್ಷರದ ನಾಮಕೀರ್ತನ ಮಾಡಿದರೆ ಎಷ್ಟೋ ಜನ್ಮದ ಪಾಪ ಪರಿಹಾರ ಆಗ್ತದಂತೆ. ರುದ್ರ ಅಮಂಗಳ ಅಲ್ಲ, ಸ್ಮಶಾನದಲ್ಲಿದ್ದಾನೆ ಅಂತಂದು ಕೂಡಲೇ ಅಮಂಗಳ ಅಲ್ಲ. ಜೈಲಿನಲ್ಲಿ ಒಬ್ಬ ಜೈಲರ್ ಇರ್ತಾನೆ, ಅಧಿಕಾರಿ, ಅವನ ಅಪರಾಧಿ ಅಂತ ಅರ್ಥನ? ಅವನ್ಯಾಕೆ ಅಪರಾಧಿ ಆಗ್ತಾನೆ? ಇದು ಸತೀದೇವಿ ಮಾಡುವ ವಾದ. ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಮೃಡ ಮೃಡೇತಿ 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 ವೈ ಹರ ಹರೇತಿ 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 ವಾ. ಶಿವ ಭವ ಮೃಡ ಹರ ಅಂದ್ರೆ ಸಾಕು, ಎಲ್ಲ ಪಾಪ ಪರಿಹಾರ. ಮನೋನಿಯಾಮಕರು, ಮನಸ್ಸಿಗೆ ಶಾಂತಿ ಕೊಡುವವರು ರುದ್ರದೇವರು. ಅಂಥವರನ್ನು ನಿಂದೆ ಮಾಡ್ತಿದ್ದಿ. ನಿನ್ನ ಮಗಳಾಗಿ ಹುಟ್ಟಿದ್ದೇ ತಪ್ಪಾಯಿತು. ಇನ್ನು ಮೇಲೆ ನಾನು ನಿನ್ನ ಮಗಳಾಗಿ ಮುಂದುವರಿಯೋದಿಲ್ಲ, ಈ ದೇಹನೇ ಬಿಟ್ಟುಬಿಡ್ತೇನೆ. ಮಕ್ಕಳಾಗಿಲ್ಲ, ಎಲ್ಲ ಆದರೂ ಪರವಾಗಿಲ್ಲ, ಈ ದೇಹವನ್ನು ಅಗ್ನಿಗೆ ಆಹುತಿ ಕೊಟ್ಟುಕೊಂಡು ಸುಟ್ಟು ಪವಿತ್ರ ಮಾಡಿಕೊಳ್ತೇನೆ. ನನ್ನ ಜೀವ ಪವಿತ್ರ ಆಗ್ತದೆ ಈ ದೇಹ ಸುಟ್ಟುಕೊಂಡು. ನಾನು ಮತ್ತೆ ಇನ್ನೊಬ್ಬರ ಹೊಟ್ಟೆಯಲ್ಲಿ ಹುಡ್ತೇನೆ. ಆವಾಗಲೂ ಕೂಡ ತಪಸ್ಸು ಮಾಡಿ ಶಿವನನ್ನೇ ಮದುವೆ ಮಾಡ್ಕೋತೇನೆ ಅಂತ ಚಾಲೆಂಜ್ ಮಾಡಿದ್ವಿ. ಯಾವ ಶಿವನನ್ನು ಬೈತಿದ್ದಿ ಅವನನ್ನೇ ಮದುವೆ ಮಾಡ್ಕೋತೇನೆ. ಹೀಗೆ ಸತೀದೇವಿ ದಕ್ಷನಿಗೆ ಛೀಮಾರಿ ಹಾಕಿ ತನ್ನ ದೇಹದಲ್ಲಿ ಅಗ್ನಿ ಸೃಷ್ಟಿ ಮಾಡಿಕೊಂಡು ದೇಹವನ್ನು ಅಗ್ನಿಗೆ ಆಹುತಿ ಕೊಟ್ಟುಕೊಂಡು ಆಮೇಲೆ ಹಿಮಾಲಯ, ಹಿಮವಂತ ಪರ್ವತರಾಜ ಹಿಮವಂತನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿ ಮತ್ತೆ ಪುನಃ ತಪಸ್ಸು ಮಾಡಿ ಶಿವನನ್ನೇ ಮದುವೆ ಮಾಡಿಕೊಂಡು ಆವಾಗ ಗಣಪತಿ, ಸ್ಕಂದ ಇವರೆಲ್ಲ ಮಕ್ಕಳಾದರು. ಸತೀದೇವಿಯಾಗಿದ್ದಾಗ ಆಗಲಿಲ್ಲ, ಈ ದುರ್ಘಟನೆ ನಡೀತು. ಇದು ಇಷ್ಟು ಪತಿಭಕ್ತಿ. ಮುಂದಿನ ಜನ್ಮದಲ್ಲಿಯೂ ನಾನು ಶಿವನನ್ನೇ ಮದುವೆ ಮಾಡ್ಕೊಳ್ತೇನೆ ಅಂತ ಚಾಲೆಂಜ್ ಮಾಡಿದ್ದಾಳೆ. ಕೆಲವರು ಇರ್ತಾರಂತೆ, ಈ ಜನ್ಮಕ್ಕೆ ಸಾಕು ನೀನು ಅಂತಾರೆ, ಮದುವೆ ಮಾಡಿಕೊಂಡು ಈ ಜನ್ಮಕ್ಕೆ ಸಾಕು, ಮುಂದಿನ ಜನ್ಮಕ್ಕೆ ಬೇಡ ಅಂತ. ಇನ್ನು ಕೆಲವರು ಇನ್ನೂ ಮುಂದುವರೆದು ಹೇಳ್ತಾರಂತೆ, ಜನ್ಮಕ್ಕೆ ನಿನಗೆ ಯಾವುದೂ ಸಿಕ್ಕೇ ಇರಬಾರ್ದು, ಹೆಣ್ಣೆ ಸಿಗಬಾರ್ದು ಅಂತ ಹೇಳೋರು ಇರ್ತಾರಂತೆ. ಇದು ಹಾಗಲ್ಲ, ಮುಂದಿನ ಜನ್ಮಕ್ಕೂ ನನಗೆ ಶಿವನೇ ಆಗಬೇಕು ಅಂತಂದರೆ ಶಿವನ ಗುಣ ಎಷ್ಟು, ಆ ಹೆಣ್ಮಕ್ಳು ಆ ರೀತಿ ಅಪೇಕ್ಷೆ ಪಡಬೇಕಾದ್ರೆ. ಆಮೇಲೆ ರುದ್ರದೇವರಿಗೆ ಗೊತ್ತಾಯಿತು, ಬಂದು ದಕ್ಷನ ಶಿರಚ್ಛೇದ ಮಾಡ್ತಾರೆ. ಸತೀದೇವಿ ದೇಹತ್ಯಾಗ ಮಾಡಿದ್ಲಲ್ಲ, ದಕ್ಷನ ಶಿರಚ್ಛೇದ ಮಾಡಿಬಿಟ್ಟು ಆಮೇಲೆ ಪರಮಾತ್ಮ ಬಂದು ಆ ದಕ್ಷನಿಗೆ ಆಡಿನ ಮುಖ ಜೋಡಿಸಿ, ಯಾಕೆ ಯಜ್ಞ ಅರ್ಧಕ್ಕೆ ನಿಂತು ಹೋಯ್ತಲ್ಲ, ಅರ್ಧಕ್ಕೆ ನಿಲ್ಲಬಾರ್ದು, ಅದಕ್ಕೆ ಆಡಿನ ಮುಖ ಜೋಡಿಸಿ ಪುನಃ ದಕ್ಷನಿಗೆ ಜೀವ ಬರುವಂತೆ ಮಾಡಿದೆ. ದಕ್ಷ ಎದ್ದ, ಮತ್ತೆ ಎದ್ದ, ಸತ್ತಿದ್ದ, ಆಡಿನ ಮುಖದಲ್ಲಿ ಎದ್ದ, ಆಡಿನ ಮುಖ ಬಂತು, ಎದ್ದ.
ಎದುರುಗಡೆ ರುದ್ರದೇವರಿದ್ದರು. ಆವಾಗ ಸೌಮ್ಯವಾಗಿ ರುದ್ರದೇವರನ್ನ ಪ್ರಶಂಸೆ ಮಾಡ್ತಾರೆ. ಅಳಿಯಂದರೆ ಚೆನ್ನಾಗಿದ್ದೀರಾ ಅಂತಂದು. ಒಳ್ಳೆ ಕೆಲಸ ಮಾಡಿದ್ರಿ, ನನ್ನ ತಲೆ ಕಡಿದು, ಇಲ್ಲದಿದ್ದರೆ ಈ ಅಹಂಕಾರ ಜಾಸ್ತಿ ಆಗ್ತಿತ್ತು. ಒಳ್ಳೆ ಕೆಲಸ ಮಾಡಿದರು. ಶಿಕ್ಷೆ ಕೊಟ್ಟರೆ ಒಳ್ಳೇದಂತ. ಬೈದು ಹೇಳಿದವರು ಒಳ್ಳೇದು ಹೇಳಿದರು, ನಕ್ಕಿ ಹೇಳಿದವರು ಕೆಟ್ಟದ್ದು ಹೇಳಿದರು ಅಂತ ಒಂದು ಗಾದೆ ಇದೆ. ನೀವು ನನಗೆ ಶಿಕ್ಷೆ ಕೊಟ್ಟಿದ್ದಕ್ಕೆ ಒಳ್ಳೇದಾಯಿತು, ಇಲ್ಲದಿದ್ದರೆ ನಾನು ಎಲ್ರಿಗೂ ಹೀಗೆ ಬೈತಾ ಹೋಗ್ತಿದ್ದೆ, ನಿಮಗೆ ಬೈದ ಹಾಗೆ ಅರ್ಥ ಮಾಡ್ಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಬೈತಿದ್ದೆ. ಒಳ್ಳೆ ಕೆಲಸ ಮಾಡಿದಿರಿ, ಒಳ್ಳೆ ಶಿಕ್ಷೆ ಕೊಟ್ಟರಿ ನನಗೆ. ಇನ್ಮೇಲೆ ಯಾವ ಮಹಾತ್ಮರಿಗೂ ಬೈಲಿಕ್ಕೆ ಹೋಗೋದಿಲ್ಲ, ನಾನು ಮಹನ್ನಿಂದ ಮಾಡೋದಿಲ್ಲ, ಮಹಾತ್ಮರ ನಿಂದೆ ಮಾಡಿಕೊಡ್ದು ಅನ್ನೋದು ಈಗ ನನಗೆ ಅರ್ಥ ಆಯಿತು ಈ ಜನ್ಮದಲ್ಲಿ ಅಂತ ತಾನೇ ಪ್ರಶಂಸೆ ಮಾಡ್ತಾನೆ ದಕ್ಷ. ಯಾಕೆಂದರೆ ಹಳೆ ತಲೆ ಹೋಗಿತ್ತು, ದ್ವೇಷ ದರ್ಪ ಎಲ್ಲ ಅದರಲ್ಲಿ ಹೋಗಿ ಫ್ರೆಶ್ ಆಗಿ ಹೊಸ ತಲೆ ಬಂದಿತ್ತು. ಚೆನ್ನಾಗಿ ಪ್ರಶಂಸೆ ಮಾಡಿದ. ಆಮೇಲೆ ವಿಷ್ಣು ಯಜ್ಞ ಮುಂದುವರಿಸಿದ. ಅದರಲ್ಲಿ ರುದ್ರದೇವರಿಗೆ ಆಹುತಿ ಕೊಡಿಸಿದ. ಶಿವನಿಗೆ ಆಹುತಿ ಕೊಟ್ಟೇ ಮುಂದುವರಿಸ್ರಿ ಅಂತ ದಕ್ಷಿಣ ಕೈಲೇನೆ ಶಿವನಿಗೆ ಆಹುತಿ ಕೊಡಿಸಿ ಮುಂದುವರಿಸಿದ್ದಾನೆ. ಇದು ಸತೀದೇವಿ ತೋರಿದ ಪತಿಭಕ್ತಿ, ರುದ್ರದೇವರ ಮಹತ್ವ, ಇದನ್ನೆಲ್ಲ ತಿಳಿಸ್ತಾ ಇದೆ ಈ ಕಥೆ. ಇನ್ನು ಮುಂದೆ ಬರೋದು ಗಂಡು ಮಕ್ಕಳ ಕಥೆ. ಧ್ರುವರಾಜರ ಬಹಳ ರೋಚಕವಾದಂತಹ ಕಥೆ ಇದೆ. ಬಾಲ್ಯದಲ್ಲಿ ಧ್ರುವ ಮಾಡಿದ ಸಾಧನೆ ಅಂತಹದ್ದು. ಆ ಧ್ರುವನ ಪರಂಪರೆಯಲ್ಲಿ ಬಂದ ರಾಜರ ಕಥೆ ನಾಳೆ ದಿವಸ ಮುಂದುವರಿಸ್ತೀನಿ. ಕೃಷ್ಣ ಅರ್ಪಣೆ.